ಅದು ಇನ್ನ ಬಂದು ಅದನ್ನ ರೆಡಿ ಮಾಡಕ್ ಆಗ್ಲಿಲ್ಲ. ಅದರಿಂದ ನಾವು ಇವತ್ತೊಂದು ಒಂದು ಜನರಲ್ ಸಬ್ಜೆಕ್ಟ್ ನೋಡ್ತಿರ್ರಿ. ಜನರಲ್ ಸಬ್ಜೆಕ್ಟ್ ನೋಡೋಣ ಇವತ್ತು. ಸಹೋದರ ಸಹೋದರಿಯರೇ, ಎಲ್ಲ ಬಂದಿರೋರು, ಬ್ರದರ್ ಯಲ್ಲಪ್ಪ ಅವರೇ, ಬ್ರದರ್ ಒಂದು ಪ್ರಾರ್ಥನೆ ಮಾಡಿಬಿಡಿ, ನಾವು ಶುರು ಮಾಡ್ಬಿಡೋಣ. ಸರಿ ಬ್ರದರ್, ಸರಿ, ಓಕೆ ರೀ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮೌನತನೋ ಸರ್ವಶಕ್ತನೋ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಾವು ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ತಂದೆ, ಇದುವರೆಗೆ ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನೆಲ್ಲರೂ ಒಂದು ಜೀವಿತ ಸಂಖ್ಯೆನಿಟ್ಟು ಎಣಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಹೌದಪ್ಪ ತಂದೆ, ಅಲ್ಪರು ಅಯೋಗ್ಯರು ಯಾವ ಕೆಲಸಕ್ಕೆ ಬಾರದು ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ತಂದೆ, ನೀನು ಮಾಡಿದ ಸಂಕಲ್ಪದಲ್ಲಿ ನಮ್ಮೆಲ್ಲರಿಗೂ ಒಂದು ಪಾಲನ್ನು ಕೊಟ್ಟು ತಂದೆ, ಇದುವರೆಗೆ ನಿಮ್ಮ ಸತ್ಯ ಜ್ಞಾನದಲ್ಲಿ ನಡೆಸಿದ್ದಕ್ಕಾಗಿ ಧನ್ಯವಾದ ತಂದೆ. ಮುಂದೆ ಸಹ ತಂದೆ ನಿಮಗೆ ಮೆಚ್ಚುಗೆಯಾಗಿ ಜೀವಿಸೋ ಹಾಗೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ತಂದೆ, ಇವತ್ತು ಈ ಕೂಟಕ್ಕೆ ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ಸಹಾಯ ಮಾಡು ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂಥ ಸಹೋದರಗೋಸ್ಕರ ಸಹ ಬೇಡ್ಕೊಂಡ್ರೆ ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ಹೇಳುವಾಗ ತಂದೆ ಸಹಾಯ ಮಾಡು ತಂದೆ. ಆ ವಾಕ್ಯವನ್ನು ನಾವು ಕೇಳಿ ಆ ವಾಕ್ಯದ ಪ್ರಕಾರ ತಂದೆ ನಿಮಗೆ ಮೆಚ್ಚುಗೆಯಾಗಿ ಜೀವಿಸೋ ಹಾಗೆ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ವಾಕ್ಯವನ್ನು ಕೇಳಿ ನಾವು ಮೆಲುಕು ಹಾಕಿ ತಂದೆ ಆ ವಾಕ್ಯದ ಪ್ರಕಾರ ನಡೀಲಿಕ್ಕೂ ಸಹ ತಂದೆ ಸಹಾಯ ಮಾಡು ತಂದೆ. ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಕೂಟವನ್ನು ಸಹ ನಡೆಸಿಕೊಡು ತಂದೆ. ಆದಿದ್ದರೆ ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡ್ತೀನಿ ತಂದೆ, ಆಮೇನ್. ಕೇಳ್ತಾ ಇಲ್ಲ ಬ್ರದರ್? ಹಲೋ ಹಲೋ, ಕೇಳಿಸ್ತು ನೀವು ಪ್ರೇಯರ್ ಮಾಡಿದ್ದು? ಕೇಳ್ತಾರೆ, ಓಕೆ, ಥ್ಯಾಂಕ್ ಯು. ಹಲೋ, ಹಲೋ, ಕೇಳ್ತಾ ಇದೆ? ಕೇಳ್ತಾ ಇದ್ದೀರಿ? ಕೇಳ್ತಾ ಇದೆ. ಸಾರಿ ಬ್ರದರ್, ಸಡನ್ ಆಗಿ ಹಾಸ್ಪಿಟಲ್ ಇಂದ ಫೋನ್ ಬಂತು, ಅದರಿಂದ. ಸರಿ ಓಕೆ, ಸರಿ, ಓಕೆ ರೀ, ಪ್ರೇಯರ್ ಮಾಡಿದ್ರಿ. ಓಕೆ, ನಾವು ಸ್ಟಾರ್ಟ್ ಮಾಡೋಣ. ಸಹೋದರ ಸಹೋದರಿಯರೇ, ಇವತ್ತು ನಾವು ನೋಡುವ ಒಂದು ಪಾಠ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದು ನಾವು ಈ ಪಾಠಕ್ಕಾಗಿ ಆರಿಸಿಕೊಂಡಿರುವ ವಾಕ್ಯ ಇದು ಯಾವ್ದಕ್ಕೆ ಸಂಬಂಧಪಟ್ಟ ವಿಷಯ ಅಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮರಣ ಆದ್ಮೇಲೆ ಕೆಲವು ಘಟನೆಗಳು ನಡೆದಿವೆ. ಆ ಘಟನೆಗಳಲ್ಲಿ ನಾವು ಕೆಲವು ವಿಷಯಗಳನ್ನ ನಾವು ಇವತ್ತು ವಿಷಯಗಳು ಧ್ಯಾನ ಮಾಡೋಣ. ಒಂದು ಚಿಕ್ಕ ವಿಷಯ, ಒಂದು 1 hour ಅಲ್ಲಿ ನಾವು ಧ್ಯಾನ ಮಾಡೋಣ. ಸಹೋದರ ಸಹೋದರರೇ, ನೋಡುವಾಗ ಯಾವ್ದಪ್ಪ ಅಂತ ಕೇಳಿದ್ರೆ, ಎಫೆಸದಲ್ಲಿ 6ನೇ ಅಧ್ಯಾಯ 6ನೇ ವಾಕ್ಯ ಓದೋಣ. ಎಫೆಸಿಯ 6ನೇ ಅಧ್ಯಾಯ 6ನೇ ವಾಕ್ಯ. ಎಫೆಸಿಯರಿಗೆ 6ನೇ ಅಧ್ಯಾಯ 6ನೇ ವಾಕ್ಯ. ಯಾರಾದ್ರೂ ಓದ್ರಿ ಸಿಸ್ಟರ್, ಬ್ರದರ್ಸ್ ಯಾರಾದ್ರೆ. ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ, ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವರ ಚಿತ್ತವನ್ನು ಮನಪೂರ್ವಕವಾಗಿ ನಡೆಸಿರಿ. ಇದು ಬಹಳ ಮುಖ್ಯ. ಅಂದ್ರೆ ಮನುಷ್ಯರು ಮೆಚ್ಚಿಸಬೇಕು ಅಂತ ಕೆಲವು ಟೈಮ್ ಅಲ್ಲಿ ಮನುಷ್ಯರು ನೋಡ್ತಾರೆ, ಮನುಷ್ಯರನ್ನ ಮೆಚ್ಚಿಸ್ಬೇಕು ಅಂತ ಮಾತ್ರವೇ ನಾವು ಕ್ರಿಸ್ತನಿಗೆ ಸೇವೆ ಮಾಡೋದು, ಅದು ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಹೆಂಗಿರ್ಬೇಕು ಅಂತ ಕೇಳಿದ್ರೆ, ನಮ್ಮ ಹೇಗೆ ಅಂತ ಕೇಳಿದ್ರೆ, ತಂದೆಯ ದೇವರ ಚಿತ್ತವನ್ನು ಮನಪೂರ್ವವಾಗಿ ನಾವು ನಡೆಸಬೇಕು ಅಂತ ನೋಡ್ತೀವಿ. ಹಾಗಿರುವಾಗ ಸಹೋದರ ಸಹೋದರರೇ, ಮನುಷ್ಯರನ್ನ ಮೆಚ್ಚಿಸಬೇಕು ಅಥವಾ ಮನುಷ್ಯರು ನೋಡ್ಬೇಕು ಅಂತ ನಾವು ಯಾವೊಂದು ಕಾರ್ಯಗಳನ್ನು ಮಾಡೋ ಅವಶ್ಯಕತೆ ಇಲ್ಲ.
ಯಾಕಂತ ಕೇಳಿದ್ರೆ ತಂದೆ ದೇವರು ನಮ್ಮ ಹೃದಯಗಳನ್ನ ನೋಡ್ತಾರೆ, ಎಲ್ಲಿದ್ರು ನಮ್ಮ ಹೃದಯಗಳನ್ನ ನೋಡ್ತಾರೆ. ಅದರಿಂದ ಮನುಷ್ಯನ ನೋಡ್ಬಿಟ್ಟು ಅವರು ನಮ್ಮನ್ನ ಮೆಚ್ಚಿಸ್ಬೇಕು ಅಂತ ಅವಶ್ಯಕತೆ ಕೂಡ ಇಲ್ಲ. ಆದ್ರೆ ಸಹೋದರ ಸಹೋದರರೇ, ಅದೇ ತರ ಏನಂತ ಕೇಳಿದ್ರೆ, ಇಂಥ ಒಂದು ವಿಷಯ, ಈ ಒಂದು ವಾಕ್ಯ ಯಾರಿಂದ ನಮಗೆ ಒಂದು ಪಾಠ ಸಿಕ್ಕಬಹುದು? ಈ ವಾಕ್ಯ ಒಬ್ಬರಿಗೆ ಬಹಳ ಸ್ಪಷ್ಟವಾಗಿ ಒಬ್ಬ ಮನುಷ್ಯನಿಗೆ ಸೂಟ್ ಆಗುತ್ತೆ. ಆ ಮನುಷ್ಯ ಯಾರಪ್ಪ ಅಂತ ಕೇಳಿದ್ರೆ, ಆ ವಾಕ್ಯನ ಇವತ್ತು ನಾವು ಓದ್ತಾ ಇರೋದು. ಈ ಪಾಠದ ಒಂದು ಶೀರ್ಷಿಕೆ ಏನಂತ ಹೇಳಿದ್ರೆ, ಸಹೋದರ ಸಹೋದರರೇ, ಆ ಯಾರು ಅಂತ ಹೇಳಿದ್ರೆ ದ ಸೀಕ್ರೆಟ್ ಡಿಸೈಬಲ್ ಅಂತ, ರಹಸ್ಯವಾದ ಒಂದು ಶಿಷ್ಯ. ಓಕೆ, ರಹಸ್ಯವಾದ ಒಂದು ಶಿಷ್ಯ ಅಂತ ನೋಡ್ತೀವಿ. ಅಂತ ಕೇಳಿದ್ರೆ ಮೇ ಬಿ ಒಂದು ರಹಸ್ಯವಾಗಿ ಒಂದು ಶಿಷ್ಯ ಇದ್ದಂತೆ. ಆ ಶಿಷ್ಯ ಯಾರಿಗಾದ್ರೆ ಐಡಿಯಾ ಇದೆಯಾ? ಯಾಕಂತ ಕೇಳಿದ್ರೆ 12 ಶಿಷ್ಯರುಗಳು ಇದ್ರು. 12 ಶಿಷ್ಯರುಗಳು ಮಾತ್ರ ಅಲ್ಲ, ಯೇಸು ಕ್ರಿಸ್ತನಿಗೆ ಅಪೋಸ್ತಲರುಗಳು 12 ಜನ ಇದ್ರು. ಶಿಷ್ಯರುಗಳು ಎಷ್ಟಪ್ಪ ಇದ್ರು ಅಂತ ಕೇಳಿದ್ರೆ ಹಲವಾರು ಜನಗಳು ಅವಾಗಲೇ ಇದ್ರು ಶಿಷ್ಯರುಗಳು. ಅದಕ್ಕೆ ಈ ಶಿಷ್ಯರುಗಳು ಅಪೋಸ್ತಲರುಗಳಿಗೂ ವ್ಯತ್ಯಾಸ ಇದೆ. ಅಪೋಸ್ತಲರುಗಳು ಶಿಷ್ಯರುಗಳು ಕೂಡ ಮೊದಲು ಶಿಷ್ಯರುಗಳಾಗಿರ್ತಾರೆ, ಆಮೇಲೆ ಅಪೋಸ್ತಲರುಗಳಾಗಿ ನೇಮಿಸಲ್ಪಡ್ತಾರೆ. ಆದ್ರೆ ಆ 12 ಅಪೋಸ್ತಲರನ್ನ ಬಿಟ್ಟು ನಾವೆಲ್ಲ ಕೂಡ ಯಾರು ಅಂತ ಕೇಳಿದ್ರೆ ಅವರನ್ನ ಶಿಷ್ಯರು ಅಂತ ನಾವು ನೋಡ್ಬೋದು. ಅಂತ ಒಂದು ಶಿಷ್ಯರಲ್ಲಿ ಒಬ್ಬ ಮನುಷ್ಯ ಏನಂತ ಕೇಳಿದ್ರೆ, ಏನಂತ ಕೇಳಿದ್ರೆ ಒಂದು ಸೀಕ್ರೆಟ್ ಅಂತ ಹೇಳುವಾಗ ಅವನು ಒಂದು ರಹಸ್ಯವಾಗೇ ಇದ್ದಂತೆ ಶಿಷ್ಯನಾಗಿ ಅಂತ ವಾಕ್ಯ ಕೂಡ ಇರುತ್ತೆ. ಯಾರಿಗಾದ್ರೆ ಐಡಿಯಾ ಇದೆಯಾ ಯಾರು ಇರ್ಬೇಕು ಅಂತ? ಜನರಲ್ ಆಗಿ ನೋಡುವಾಗ ಇವ್ರ ಬಗ್ಗೆ ಅನೇಕ ವಿಷಯಗಳು ನಾವು ಯಾರು ಇಸ್ಕಾರಿಯತ್ತು ಎಲ್ಲಿ ರಹಸ್ಯವಾಗಿದ್ನ? ರಾತ್ರಿ ಬಂದ್ ಮಾತಾಡ್ತಾನಲ್ಲ, ಯಾರಂತ ನಿಕೋಡಮಸ್ಸು, ಮತ್ತೆ ಶವ ಒಯ್ಯಾಕ್ ಬರ್ತಾರಲ್ಲ ಅವರೆಲ್ಲ ಗುಪ್ತ ವಿಶ್ವಾಸಿಗಳು. ನೋಡಿ ಯಾರಪ್ಪ ಅಂತ ಹೇಳಿದ್ರೆ ವಾಕ್ಯ ಹೆಂಗ್ ಹೇಳುತ್ತೆ ಅಂತ ಸಹೋದರ ಸಹೋದರರೇ, ನಾವು ನೋಡ್ಬೇಕಾದ್ರೆ ರಹಸ್ಯವಾದ ಒಂದು ಶಿಷ್ಯ ಇತ್ತಂತೆ. ಈಗ ಆ ವಾಕ್ಯ ನಾವು ಓದಿದ್ದೀವಲ್ಲ, ಈಗ ಬೇಸಿ 6ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಮನುಷ್ಯನು ಮೆಚ್ಚಿಕೊಳ್ಳಬೇಕು ಅಂತ, ಅಥವಾ ಈ ವಾಕ್ಯ ಓದುವಾಗ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಮನುಷ್ಯರು ನೋಡ್ಬೇಕು ಅಂತ ಮಾತ್ರವೇ ಕೆಲಸ ಮಾಡೋರು ಕೆಲವರು ಇದ್ದಾರಲ್ಲ. ಆದ್ರೆ ಇಂಥ ಶಿಷ್ಯ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ನಮಗೆ ಒಳ್ಳೆ ಪಾಠವನ್ನ ಇಂಥ ಶಿಷ್ಯವನ್ನು ಅದನ್ನ ಪ್ರೂವ್ ಮಾಡಿದಾನೆ. ಈ ವಾಕ್ಯಕ್ಕೆ ತಕ್ಕದಾಗಿ ಈ ಮನುಷ್ಯ ನಡೆದವನು. ಇದು ನಮಗೆ ಬಹಳ ಮುಖ್ಯವಂತ ಒಂದು ವಿಷಯ. ಅವ್ರ ಶಿಷ್ಯ ಯಾರಪ್ಪ ಅಂತ ಕೇಳಿದ್ರೆ ಅನೇಕ ಶಿಷ್ಯಗಳು ಇದ್ದಾರೆ. ಯಾರಪ್ಪ ಅಂತ ಕೇಳಿದ್ರೆ ಗುಪ್ತವಾಗಿದ್ದ ಶಿಷ್ಯಗಳು ಅನೇಕರು ಇದ್ದಾರೆ. ಸಿಸ್ಟರ್ ಹೇಳ್ದಂಗೆ ಯಾರು ಕೂಡ ಇದ್ರು ಅಂತ ಕೇಳಿದ್ರೆ, ಒಬ್ಬ ನಿಕೋಡಮಸ್ಸು ಯಾರಿಗೆ ಗೊತ್ತಿದ್ರ ಅವನು ಶಿಷ್ಯನಾಗಿ ಬಂದು ಹೋದ, ಯಾರು ನಿಕೋಡಮಸ್ಸು. ಆಮೇಲೆ ಕೂಡ ಅನೇಕರು ಇದ್ರು. ನೋಡ್ಬೇಕಾದ್ರೆ ಹೇರೋದು ಪಿಲಾತನ ಕೂಡ ಅವರ ಹೆಂಡತಿ ಕೂಡ, ಆಮೇಲೆ ಅವರೆಲ್ಲ ಕೂಡ ಸಹೋದರ ಸಹೋದರರೇ ಅಲ್ಲಿ ಅರಮನೆಯಲ್ಲಿ ಇದ್ದಂತ ಅನೇಕ ಜನಗಳು ಕೂಡ ಶಿಷ್ಯರಾಗಿದ್ರಂತೆ. ಇವರೆಲ್ಲ ಗುಪ್ತವಾಗಿ ಇದ್ದಂತ ಶಿಷ್ಯಗಳು. ಬಟ್ ಇವರೆಲ್ಲ ಗುಪ್ತವಾಗಿ ಇದ್ರು ಅಂತ ಏನ್ ಮಾಡಲ್ಲ ಅಂತ ಹೇಳಿದ್ರೆ ವಾಕ್ಯ ಹೇಳಲ್ಲ. ಆದ್ರೆ ನಾವು ಒಬ್ಬ ಮನುಷ್ಯನ, ಒಂದ್ ನಿಮಿಷ ಸಿಸ್ಟರ್, ಒಂದ್ ನಿಮಿಷ.
కొంచెం తన్ని 50 ml ಆಗ್ತದೆ, ಉಪ್ಪು ಕೊಂಚ ಸಕ್ಕರೆ போட்டு கலக்கிட்டு வாக்கிங்லாம் போகக்கூடாது, டேஞ்சர். குடிச்சிட்டு கொஞ்சம் ரெஸ்ட் எடுத்து. ಹಲೋ ಹಲೋ ಬ್ರದರ್ಸ್, ಕೇಳ್ತಾ? ಕೇಳ್ತದೆ, ಕ್ಲಿಯರ್ ಆಗಿದೆ. ಓಕೆ, ಕ್ಲಿಯರ್ ಆಗಿ ಕೇಳ್ತಾ ಇದೆಯಾ? ಹೌದು ಸದ್ಯದೆ. ಸರಿ, ಇಲ್ಲಿಗೆ ಅಂತ ಒಂದು ಮನುಷ್ಯ ಯಾರಪ್ಪ ಇದ್ರು, ಒಬ್ರು ಮನುಷ್ಯ ಅಂತ ಹೇಳಿದ್ರೆ ಅವ್ರಿಗೆ ಗುಪ್ತವಾಗಿ ಶಿಷ್ಯ ಅಂತ ಕೂಡ ವಾಕ್ಯ ಹೇಳವೆ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ, ಇನ್ನು ಕೊಂಚ ಯಾರಂತ ಕೇಳಿದ್ರೆ ನಮ್ಗೆಲ್ಲ ಗೊತ್ತಿರೋ ಮನುಷ್ಯ ಎಲ್ಲ ಹಾಕಿದ್ ನೋಡ್ರಿ, ಅರಿಮತ್ಯವೆಂಬ ಒಂದು ಯೋಶಬ್ನು ಅಂತ. ಇವ್ರು ಯಾರಪ್ಪ ಅಂತ ಕೇಳಿದ್ರೆ ಸೋದರ ಸೋದರಿಯರೇ, ಇವರು ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಅರಿಮತ್ಯ ಅಂತ ಯಾರು? ಯೇಸುವಿನ ಶವ ತರಕಂತ ಹೋಗ್ತಾನ 28ನೇ ಅಧ್ಯಾಯ ಮಾವು. ವೆರಿ ಗುಡ್. ಹಾಗಿರುವಾಗ ನೋಡ್ರಿ, ಎಲ್ಲ ಮುಗಿದ ಮೇಲೆ ಅಂತ ಹೇಳಿದ್ರೆ ಯೇಸು ಸ್ವಾಮಿಯನ್ನ ಶಿಲುವೆ ಮೇಲೆ ಹಾಕಿದ್ರು, ಅವ್ರನ್ನ ಮತ್ತೆ ಎಲ್ಲ ಹಾಕಿದ್ರು ಅಂತ ಕೇಳಿದ್ರೆ ಸಮಾಧಿ ಒಳಗೆ ಹಾಕಿದ್ರು. 3ನೇ ದಿವಸ ಆದ್ಮೇಲೆ ಅವ್ರನ್ನ ಪುನರ್ತನ ಆಯ್ತು. ಎಲ್ಲ ಮುಗಿದ್ಮೇಲೆ ಅವ್ರವ್ರು ಹೋಗ್ಬಿಟ್ರು. ಆದ್ರೆ ಅವರು ಶಿಲುವೆ ಮೇಲೆ ಹಾಕಿದ ತಕ್ಷಣವೇ ಅವ್ರನ್ನ ಮತ್ತೆ ಏನಾಯ್ತು ಅಂತ ಕೇಳಿದ್ರೆ, ಅವ್ರನ್ನ ಇಳಿಸಿ ತಗೊಂಡೋಗಿ ಸಮಾಧಿ ಒಳಗೆ ಇಡೋಷ್ಟ್ರಲ್ಲಿ ಅಲ್ಲಿ ನಡೆದಿದ್ದ ಘಟನೆಗಳು ಯಾರಿಗೂ ಗೊತ್ತಿಲ್ಲ. ಆದ್ರೆ ಹೆಂಗೋ ವಿಷಯಗಳು ಇದರಲ್ಲಿ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಆ ವಾಕ್ಯಗಳೆಲ್ಲ ಬರ್ದು ಇರ್ತಾವ್ರೆ. ಬಹಳ ಮುಖ್ಯ ಇವು ನೋಡ್ರಿ. ಅದು ಇದೆಲ್ಲ ಯಾವಾಗ ಗೊತ್ತಾಯ್ತು ಅದು ಗೊತ್ತಾ? ಯೇಸು ಕ್ರಿಸ್ತನ ಪುನರ್ತನ ಆದ್ಮೇಲೆ ಎಲ್ಲರೂ ಇದನ್ನ ಅವಾಗ ಗೊತ್ತಿರ್ಲಿಲ್ಲ. ಆಮೇಲೆ ಬಹಳ ದಿವಸ ಆದ್ಮೇಲೆ ಇವರು ಅರಿಮತ್ಯ ಯೋಸೇಫನ್ ಮಾಡಿರೋ ವಿಷಯಗಳೆಲ್ಲ ಅನೇಕ ವಿಷಯಗಳನ್ನ ಕಂಡು ಬಂತು. ಹೀಗಿರುವಾಗ ಸೋದರ ಸೋದರಿಯರೇ, ಈ ಮನುಷ್ಯನ ಬಗ್ಗೆ ಕೆಲವು ವಿಷಯಗಳು ನೋಡ್ರಿ, ಅಷ್ಟು ಏನಾಗ್ಲಿಲ್ಲ ಅಂತ ಕೇಳಿದ್ರೆ, ಈ ಮನುಷ್ಯನ ಬಗ್ಗೆ ಅಷ್ಟು ವಿಚಾರ ಇಲ್ಲ, ಅಷ್ಟೊಂದು ವಾಕ್ಯಗಳಿಲ್ಲ. ಏನೋ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಕೊನೆಗೆ ಇರುವಾಗ ಅದು 28ನೇ ಅಧ್ಯಾಯದಲ್ಲಿ ಒಂದು 2-3 ವಾಕ್ಯದಲ್ಲಿ ಬಂದು ಹೋಗುವ ಮನುಷ್ಯ ಅಷ್ಟೇ. ಆದ್ರೆ ಇವ್ರು ಇಲ್ಲಿ ಏನು ಪಾಠ ನಾವು ತೆಗಿಯೋಕ್ಕಾಗತ್ತೆ ಹೇಳಿ? ಆ ತರ ಇರುವಾಗ ನೋಡ್ರಿ, ಓದನ ಯೋಹನ 19ನೇ ಅಧ್ಯಾಯ 38ನೇ ವಾಕ್ಯ. 19:38ನೇ ವಾಕ್ಯ. ಇದಾದ ಮೇಲೆ ಯಹೂದ್ಯರ ಭಯದಿಂದ ಗುಪ್ತವಾಗಿ ಯೇಸುವಿನ ಶಿಷ್ಯನಾಗಿದ್ದ ಅರಿಮತಾಯದ ಯೋಸೇಫನು ಯೇಸುವಿನ ದೇಹವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಅಪ್ಪಣೆಯಾಗಬೇಕೆಂದು ಪಿಲಾತನನ್ನು ಬೇಡಿಕೊಂಡನು. ಪಿಲಾತನು ಅಪ್ಪಣೆ ಕೊಡಲಾಗಿ ಸಾಕು. ಇದಾದ್ಮೇಲೆ ನೀವು ನೋಡ್ಬೇಕಾದ್ರೆ ನೋಡ್ರಿ, ಯೇಸುವಿನ ಈ ಒಂದು ಶಿಷ್ಯನಾಗಿದ್ದಂತ ಯಾರಪ್ಪ ಅಂತ ಕೇಳಿದ್ರೆ, ಗುಪ್ತವಾಗಿ ಯೇಸುವಿನ ಶಿಷ್ಯ ಅಂತ ಇಲ್ಲಿ ಬರ್ದೇವೆ. ಗುಪ್ತವಾಗಿ ಇದ್ದಂತ ಶಿಷ್ಯ. ಇವ್ರು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಅದು ಹೇಳ್ದಲ್ಲ, ಆ ದೇಹವನ್ನು ತೆಗೆದುಕೊಂಡು ಅವರು ಹೋಗಿ ಆ ಪಿಲಾತನ ಹತ್ರ ಹೋಗಿ ಬೇಡ್ಕೊಂಡು ಈ ಒಂದು ದೇಹವನ್ನು ಕೊಡು ಅಂತ ಕೇಳಿ, ಯಾಕಂದ್ರೆ ಅಂತ ಮನುಷ್ಯ ತಗೊಂಡು ಹೋಗಿದ್ನಂತೆ. ಹೋಗಿ ಆ ಸಮಾಧಿಗೆ ಹಾಕಿ ಅದ್ರೆಲ್ಲ ಹಾಕುವಾಗ ಈ ಕೆಲಸ, ದೊಡ್ಡ ಕೆಲಸವನ್ನು ಮಾಡಿದ ಅಂತ ಕೇಳಿದ್ರೆ ಯಾರಂತ ಕೇಳಿದ್ರೆ ಹರಿಮತ್ಯ ಜೊತೆಗೆ ಯಾರು ಕೂಡ ಇದ್ರು ಅಂತ ಕೇಳಿದ್ರೆ ನಿಕೋಡೆಮಸ್ ಕೂಡ ಜೊತೆಗೆ ಇದ್ರು ಅಲ್ವಾ? ಇವ್ರು ಇಬ್ರು ನೋಡ್ರಿ ಇಲ್ಲಿ ಇದ್ರು. ಇವಾಗ ಸಹೋದರ ಸಹೋದರರೇ, ಈ ಮನುಷ್ಯನ ಬಗ್ಗೆ ಏನಪ್ಪ ಬರ್ದಿದೆ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಒಂದು 3 ವಾಕ್ಯ, 3 ಮೇಲೆ ವಾಕ್ಯ ಯಾವುದು ಅಷ್ಟು ಬರ್ದಿಲ್ಲ. ಕೆಲವು ವಾಕ್ಯಗಳು ಓದಿದ ಮೇಲೆ ನೋಡ್ರಿ, ನಮಗೆ ಒಬ್ಬರ ಬಗ್ಗೆ, ಒಬ್ಬ ವ್ಯಕ್ತಿ ಬಗ್ಗೆ ಪುಸ್ತಕ ಬರಬೇಕಂತ ಅವಶ್ಯಕತೆ ಇಲ್ಲ. ಒಂದೇ ಒಂದು ವಾಕ್ಯದಲ್ಲಿ ಈ ಎಂಥ ವ್ಯಕ್ತಿ ಅಂತ ನಾವು ಸ್ಟಡಿ ಮಾಡ್ಬಿಡ್ಬೋದು. 1-2 ವಾಕ್ಯ ಸಿಕ್ಕಿದ್ರೆ ಸಾಕು, ಆ ಅಂತ ವ್ಯಕ್ತಿ ಎಂಥ ವ್ಯಕ್ತಿ, ಅದರಿಂದ ನಮಗೇನು ಪಾಠ ಅಂತ ಕೂಡ ಏನ್ ಮಾಡ್ಬೋದು, ಅದನ್ನ ನಾವು ನೋಡ್ಕೊಬಹುದು. ಸಹೋದರ ಸಹೋದರರೇ, ಈಗಿರುವಾಗ ನಾವು ಕೆಲವು ವಾಕ್ಯಗಳು ಓದ್ಬಿಟ್ಟು, ಇವಾಗ ನೋಡ್ರಿ ಬರೀ 3 ವಿಷಯಗಳು ಮಾತ್ರವೇ ಅದರಿಂದ ಬಂತು, 3 ವಾಕ್ಯ ಮಾತ್ರ. ಆದ್ರೆ ಇದ್ರಲ್ಲಿ ಏನಪ್ಪ ರಹಸ್ಯ ಅಂತ ಇವಾಗ ಹೇಳುವಾಗ ಆತನ ಬಗ್ಗೆ ಏನೆಲ್ಲ ಹೇಳ್ತದೆ ಅಂತ ಕೆಲವು ವಾಕ್ಯಗಳು ಓದ್ಬಿಡೋಣ. ಲೂಕ 23ನೇ ಅಧ್ಯಾಯ 50-51 ವಾಕ್ಯ ಓದ್ರಿ. ಅರಿಮತಾಯವೆಂಬ ಯಹೂದ್ಯರದೊಂದು ಪಟ್ಟಣದ ಒಬ್ಬ ಮನುಷ್ಯನಿದ್ದನು. ಅವನ ಹೆಸರು ಯೋಸೇಫನು. ಅವನು ಹಿರೀ ಸಭೆಯವನು,
ಉತ್ತಮನು, ಸತ್ಪುರುಷನು, ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದವನು. ನೋಡಿದ್ರ ಸಹೋದರ ಸಹೋದರಿಯರೇ, ಇಲ್ಲಿ ಎಂತ ಒಂದು ಮನುಷ್ಯ ಅಂತ ಹೇಳುವಾಗ ಈ ವಾಕ್ಯ ನೋಡ್ರಿ, ಅವರು ಯಾರಪ್ಪ ಅಂತ ಕೇಳಿದ್ರೆ ಅವನು ಹರಿಮತ್ಯ ಎನ್ನುವ ಒಂದು ಹೆಸರು ಇದ್ದವನು. ಅವನು ಹಿರಿಯ ಸಭೆಯಲ್ಲಿ ಹಿರಿಯನಾಗಿದ್ದವನಂತೆ. ಅದು ಮಾತ್ರ ಅಲ್ಲ, ಉತ್ತಮನಾಗಿದ್ದಂತ ಒಂದು ಮನುಷ್ಯ ಅಂತೆ. ಅದು ಹೇಳುವಾಗ ಇವರು ಒಂದೊಂದು ವಿಷಯ ದೇವರ ರಾಜ್ಯವನ್ನು ಎದುರು ನೋಡುತ್ತಾ ಕಾಯ್ತಾ ಇದ್ದಿದ್ದನ್ನು ಒಂದು ಮನುಷ್ಯ ಅಂತ ಈ ವಾಕ್ಯ, ಕೆಲವು ವಾಕ್ಯಗಳು ಹೇಳುತ್ತೆ ಅಂತ ನೋಡ್ತೀವಿ ಅಲ್ವಾ. ಅದು ಮಾತ್ರ ಇಲ್ಲ, ಇವ್ರು ಯಾರಂತ ಕೇಳಿದ್ರೆ ಸತ್ಪುರುಷನು ಅಂತ ಕೂಡ ವಾಕ್ಯ ಹೇಳಿದೆ. ಇವಾಗ ಸತ್ಪುರುಷನು ಅಂತ ಕೂಡ ವಾಕ್ಯ ಹೇಳಿದೆ. ಅದೇ ತರ ಇನ್ನೊಂದು ವಾಕ್ಯ ನೋಡ್ರಿ, ಯಾವ್ದಪ್ಪ ಅಂತ ಕೇಳಿದ್ರೆ ಇವರ ಹೆಸರು ಬಂದು ನೋಡ್ರಿ ಹರಿಮತ್ಯ ಅಂತ ಹೇಳವಯ್ಯ. ಇದು ಹರಿಮತ್ಯ ಅನ್ನೋದು ಅವರ ಹೆಸರು ಅಲ್ಲ, ಇದು ಅವರ ಹೆಸರು ಅಲ್ಲ, ಅದು ಬಂದು ಆತನ ಊರು. ಯಾವ ಊರಲ್ಲಿ ಇದ್ರೋ ಆ ಊರಿಂದ ಬಂದಿರೋನಂತೆ ಹರಿಮತ್ಯ ಅನ್ನೋ ಊರು. ಇವರ ಹೆಸರು ಯೋಸೇಫು ಅಂತಾನೆ ಅರ್ಥ. ಓಕೆ, ಈಗ ಈ ಮನುಷ್ಯ ಸಹೋದರ ಸಹೋದರರೇ ನೋಡ್ರಿ ಇನ್ನೊಂದು ವಾಕ್ಯ ಕೊಡು ಓದೋಣ. 23ನೇ ಅಧ್ಯಾಯ 53ನೇ ವಾಕ್ಯ ಓದ್ರಿ. ಯೇಸುವಿನ ದೇಹವನ್ನು ತನಗೆ ಕೊಡಬೇಕೆಂದು ಬೇಡಿಕೊಂಡು ಅದನ್ನು ಇಳಿಸಿ ನಾರು ಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ಸಮಾಧಿಯಲ್ಲಿ ಇಟ್ಟನು. ಅದರಲ್ಲಿ ಅದುವರೆಗೆ ಯಾರನ್ನೂ ಮಲಗಿಸಿರಲಿಲ್ಲ. ಇಲ್ಲಿಗೆ ನೋಡಿ, ಅದ್ರಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಒಂದು ಆಶ್ಚರ್ಯವಾದ ಒಂದು ವಿಷಯ ರೀ ಈ ಮನುಷ್ಯ ಮಾಡಿದಂತ ವಿಷಯ. ಓಕೆ, ಇವಾಗ ಇಟ್ಕೊಳ್ರಿ, ನೋಡ್ರಿ ಇಲ್ಲಿಗೆ ಇದ್ದಂತ ಪಾಯಿಂಟ್ ನೋಡ್ರಿ. ಇವಾಗ ನಾವ್ ಏನ್ ಮಾಡೋಣ ಅಂತ ಕೇಳಿದ್ರೆ ಈ ಮನುಷ್ಯನ ಬಗ್ಗೆ ಕೆಲವು ಮಾಹಿತಿಯನ್ನ ತಗೊಂತೀರಿ. ಇದನ್ನ ತಗೊಂಡು ಸ್ಟಡಿ ಮಾಡ್ಬೇಕು. ಇವ್ರು ಯಾರು ಅಂತ ಸ್ಟಡಿ ಮಾಡೋದಕ್ಕೆ ನಮಗೆ ಕೆಲವು ವಾಕ್ಯಗಳೇ ಸಾಕು. ಈಗ ನೋಡ್ರಿ, ಇವಾಗ ನಾವು ಓದಿದಂತ ವಾಕ್ಯ, ಅವನು ಹರಿಮತ್ಯ ಎನ್ನುವ ಇವನು ಒಂದು ಹಿರಿಯನಾಗಿದ್ದಂತೆ. ಮೊದಲು ಆ ಸಭೆಯಲ್ಲಿ ಹಿರಿಯದಾಗಿದ್ದ, ಇನ್ನೊಂದು ಇದ್ನಂತೆ, ಇನ್ನೊಂದು ಸತ್ಪುರುಷನಾಗಿದ್ದ, ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದವನಂತೆ. ಅವನು ಹಿರಿಯ ಸಭೆಯಲ್ಲಿ ಇರೋರಿಗೆ ಏನಂತೆ, ಯಾವ ಒಂದು ಆಲೋಚನೆಗೂ ಕೃತ್ಯಕ್ಕೂ ಏನ್ ಮಾಡಲ್ಲ ಅವನು. ಕೊನೆಯ ವಾಕ್ಯದಲ್ಲಿ ಕೊನೆ ಇರೋದಲ್ಲ, ಅದು ಮಾತ್ರ ಓದು ಸಿಸ್ಟರ್. ಅವನು ಹಿರಿಯ ಸಭೆಯವರ ಆಲೋಚನೆಗೂ, ಹಿರಿಯ ಸಭೆಯವನು, ಉತ್ತಮನು, ಸತ್ಪುರುಷನು, ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದವನು. ಆಮೇಲೆ ಅವನು ಹಿರಿಯ ಸಭೆಯವರ ಆಲೋಚನೆಗೂ ಕೃತ್ಯಕ್ಕೂ ಸಮ್ಮತಿ ಪಟ್ಟಿರಲಿಲ್ಲ. ಸಮ್ಮತಿಗೆ ಪಟ್ಟಿರ್ಲಿಲ್ಲ ಅಂತ ಹೇಳ್ತಾನೆ. ಏನಂತ ಹೇಳಿದ್ರೆ ಆ ಹಿರಿಯ ಸಭೆಯಲ್ಲಿ ಅನೇಕ ಅನ್ಯಾಯ ವಿಷಯಗಳು ನಡೆಯುತ್ತಂತೆ. ಆ ಒಂದು ಅನ್ಯಾಯ ಸಮಯದಲ್ಲಿ ಇದ್ರೆ ಕೂಡ ಅವರ ಒಂದು ಆಲೋಚನೆಗೆ ಇವನು ಏನ್ ಮಾಡಲ್ಲ ಅಂತ ಕೇಳಿದ್ರೆ ಅವನಿಗೆ ಸಂಬಂಧಪಟ್ಟ ವಿಷಯಗಳಿಗೆ ಸಮೇತ ಕೊಡೋದಿಲ್ಲ ಅಂತೆ, ಒಪ್ಕೊಳ್ಳೋದಿಲ್ಲ ಅಂತ ಒಂದು ಮನುಷ್ಯ ಅಂತ. ಅವ್ರಿಗೆ ಮಾಡುವ ಕೃತ್ಯಕ್ಕೂ ಕೆಲ ವಿಷಯಗಳಿಗೂ ಒಪ್ಕೊಳ್ಳೋವನಲ್ಲ ಅಂತ ಬಂದಿದೆ. ನೋಡ್ರಿ ಇಲ್ಲಿಗೆ ಎಷ್ಟು ಪಾಯಿಂಟ್ ನಮಗೆ ಅವ್ರ ಬಗ್ಗೆ ಸಿಕ್ಕಿದೆ ಅಂತ ಕೇಳಿದ್ರೆ, ಹಿರಿಯ ಸಭೆಯಲ್ಲಿ ಹಿರಿಯನು, ಉತ್ತಮನು, ಸತ್ಪುರುಷನು, ದೇವರಾಜ್ಯಕ್ಕಾಗಿ ಕಾದಿರೋನು, ಅವನು ಯಾವೊಂದು ಕೆಟ್ಟ ವಿಷಯಕ್ಕೆ ಅವನು ಸಮ್ಮತಿಸುವನಲ್ಲ ಅಂತ ಇವನು ಕ್ಯಾರೆಕ್ಟರ್ ನಮಗೆ ಗೊತ್ತಾಯ್ತ್ರಿ. ಆಮೇಲೆ ಎಲ್ಲಿಗೆ ಹೋಗೋಣ ಅಂತ ಕೇಳಿದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಇಲ್ಲಿಂದ ಕೆಲವು ಮಾಹಿತಿ ಸಿಕ್ತಲ್ಲ, ಎಲ್ಲಿಗೆ ಹೋಗ್ಬಿಡೋಣ ಅಂತ ಕೇಳಿದ್ರೆ ಮತ್ತೇಯದಲ್ಲಿ 15ನೇ ಅಧ್ಯಾಯ ನೋಡ್ರಿ. ಇಲ್ಲಿ ಏನ್ ಸಿಗುತ್ತೆ, ಮತ್ತೇಯದಲ್ಲಿ 15ನೇ ಅಧ್ಯಾಯ 43ನೇ ವಾಕ್ಯದಲ್ಲಿ ನೋಡೋಣ ಇವರಲ್ಲಿ ಏನಪ್ಪಾ ಸಿಗುತ್ತೆ ಅಂತ ಓದೋಣ ಸಿಸ್ಟರ್. ಮತ್ತಾಯ 15:43 ಇಲ್ವಲ್ಲ? 15:43 43 ಇಲ್ಲ, 39ನೇ ವಚನ ಕ್ಲೋಸ್. ಹೌದಾ? ಮಾರ್ಕ್ ಮತ್ತೆ ಅಲ್ಲ, ಸಾರಿ ಸಿಸ್ಟರ್, ಮಾರ್ಕ್ 15ನೇ ಅಧ್ಯಾಯ 43. ಅವನು ಆಗಲೇ ಸತ್ತನು ಎಂದು ಅವನನ್ನು ಕೇಳಿ ಆತನು ಸತ್ತದ್ದನ್ನು ಶತಾಧಿಪತಿಯಿಂದ ತಿಳಿದು ಶವವನ್ನು ಯೋಸೇಫನಿಗೆ ಕೊಡಿಸಿದನು. ಸಿಸ್ಟರ್ ಇನ್ನ 43-42. ಹೀಗಿರಲಾಗಿ ಅರಿಮತಾಯದ ಯೋಸೇಫನೆಂಬುವನು ಬಂದು ಧೈರ್ಯದಿಂದ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡನು. ಇವನು ಹಿರಿಯ ಸಭೆಯವರಲ್ಲಿ ಘನವಂತನು, ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದವನು.
ನೋಡ್ರಿ ಸಹೋದರ ಸಹೋದರಿ, ಇಲ್ಲಿ ನೋಡುವಾಗ ಎಂತವನಂತ ಕೇಳಿದ್ರೆ ಧೈರ್ಯದಿಂದ ಪಿಲಾತನ ಹತ್ರ ಹೋದ್ನಂತೆ ಇವನು. ನೋಡಿ, ಇದು ಮುಖ್ಯ. ಯಾಕಂದ್ರೆ ಅಲ್ಲಿಗೆ ಯಾರು ಹೋಗಿ ಪಿಲಾತನ ಹತ್ರ ಮಾತಾಡಕ್ ಆಗಲ್ಲ. ಯಾಕಂತ ಕೇಳಿದ್ರೆ ಯೇಸು ಕ್ರಿಸ್ತನನ್ನು ಶಿಲುಬೆಯ ಮೇಲೆ ಹಾಕಬೇಕಂದ್ರೆ ಆತನ ಕ್ರಿಮಿನಲ್ ಅಂತ ಹೇಳಿ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಆತನು ಹಾಕಿದ್ದಾರೆ. ಆವಾಗ ಹೋಗಿ ಒಬ್ಬರನ್ನ ಒಂದು 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 ಕೆಟ್ಟವನು ಅಥವಾ ಕ್ರಿಮಿನಲ್ ಆಗಿ ಹಾಕಿರುವನ್ನ ಹೋಗಿ ಧೈರ್ಯದಿಂದ ಈ ಒಂದು ದೇಹವನ್ನು ಕೊಡುವಂತ ಯಾರು ಕೇಳಕ್ಕಿಂತ ಅಷ್ಟು ಧೈರ್ಯ ಇಲ್ಲ, ಎಲ್ಲ ಹೊರಟೋದ್ರು. ಆದ್ರೆ ಅರಿಮಥ್ಯ ಅನ್ನೋನು ಧೈರ್ಯದಿಂದ ಪಿಲಾತನ ಹತ್ರ ಹೋಗಿ ಆ ದೇಹವನ್ನು ಕೇಳಿದ್ರಂತೆ. ಅದು ಮಾತ್ರ ಅಲ್ಲ, ಇವನು ಹಿರಿಯ ಸಭೆಯಲ್ಲಿ ಘನವಂತನಾಗಿದ್ದಂತೆ. ಹಣವಂತನು ಒಂದು ಕಡೆ, ಇನ್ನೊಂದು ಕಡೆ ಇವನು ಬಹಳ ಒಂದು ಘನವಂತನಾಗಿದ್ದ ಅಂತ ಇಲ್ಲಿ ವಾಕ್ಯ ಹೇಳುತ್ತೆ. ಇದು ಮಾರ್ಕ್ ಅಲ್ಲಿ ಹೇಳುವ ವಿಷಯ ಅಲ್ವಾ ಸೋದರ ಸೋದರರೇ? ಅದೇ ತರ ಇನ್ನೊಂದು ಯಾವ್ದಪ್ಪ ಅಂತ ಕೇಳಿದ್ರೆ ಮತ್ತೆ 27ನೇ ಅಧ್ಯಾಯ, ಮತ್ತೆ 27ನೇ ಅಧ್ಯಾಯ 57-58 ವಾಕ್ಯ ಓದೋಣ. ಸಂಜೆಯಾದಾಗ ಅರಿಮಥಾಯದ ಯೋಸೇಫನೆಂಬ ಒಬ್ಬ ಧನವಂತನು ಬಂದನು. ಇವನು ಸಹ ಯೇಸುವಿನ ಶಿಷ್ಯನಾಗಿದ್ದನು. ಇವನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಳ್ಳಲಾಗಿ ಪಿಲಾತನು ಅದನ್ನು ಕೊಡಬೇಕೆಂದು ಅಪ್ಪಣೆ ಮಾಡಿದನು. ಸಹೋದರ ಸಹೋದರಿ, ಅಲ್ಲಿ ಅವನು ಹಿರಿಯ ಸಭೆಯಲ್ಲಿ ಬಹಳ ಘನವಂತನಾಗಿದ್ದಂತೆ. ಇಲ್ಲಿ ವಾಕ್ಯ ಓದುವಾಗ ಇವನು ಅರಿಮಥ್ಯ ಒಬ್ಬ ಇವನು ಧನವಂತನಾಗಿದ್ದ ಅಂತ ಹೇಳ್ತಾರೆ. ಅಂದ್ರೆ ಬಹಳ ಒಂದು ಐಶ್ವರ್ಯವಂತ ಒಂದು ಮನುಷ್ಯನಾಗಿ ಇದ್ದಿದ್ದಂತ ನಾವು ಇಲ್ಲಿ ನೋಡ್ತೀವಿ ಸಹೋದರ ಸಹೋದರಿಯರು. ಹೀಗಿರುವಾಗ ನೋಡ್ರಿ ಏನಾಯ್ತು ಅಂತ ಕೇಳಿದ್ರೆ, ಯೋಸೇಫನ ಹತ್ರ ಯೋಸೇಫ್ ಹೋಗಿ ಆತನ ಶರೀರವನ್ನು ಕೇಳಿ ಅವರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಒಂದು ಬಟ್ಟೆಯಲ್ಲಿ ಸುತ್ತಿ ಅವರನ್ನ ತಗೊಂಡು ಅಲ್ಲಿ ಹಾಕಿದ್ರು ಅಂತ ಹೇಳ್ತೀವಿ. ಎಲ್ಲಂತ ಕೇಳಿದ್ರೆ ಯಾರು ಇಟ್ಟಿದ್ದೀರಾ, ಯಾರು ಆ ಶವವನ್ನು ಆ ಒಂದು ಸಮಾಧಿಯಲ್ಲಿ ಇಟ್ಟಿದ್ದೀರಾ, ಒಂದು ಸಮಾಧಿ ಕಟ್ಟಿದ್ದಂತೆ. ಇಷ್ಟು ಇನ್ಫಾರ್ಮೇಶನ್ ನಮಗೆ ಸಿಕ್ಬಿಡ್ತವ್ರಿ ಅಲ್ವಾ ಸಹೋದರ ಸಹೋದರಿಯರೇ? ಇವೆಲ್ಲ ಸಿಕ್ಕದ ಮೇಲೆ ಎಷ್ಟು ಪಾಯಿಂಟ್ ನಮಗೆ ಸಿಕ್ತು ಗೊತ್ತಾ? ಎಷ್ಟು ವಿಷಯ ಸಿಕ್ತು ಅಂತ ಕೇಳಿದ್ರೆ 9 ಪಾಯಿಂಟ್ ಇವರಲ್ಲಿ ಸಿಕ್ಕಿದೆ. ಇವ್ರ ಬಗ್ಗೆ ಸ್ಟಡಿ ಮಾಡೋದಿಕ್ಕೆ ಅಂತ ಹೇಳುವಾಗ ಈತನು ಎಂತವನಪ್ಪ ಅಂತ ಹೇಳಿ ವಾಕ್ಯಗಳು ಫುಲ್ ಒಂದು ಪುಸ್ತಕ ಬರೆಯೋ ಅವಶ್ಯಕತೆ ಇಲ್ಲ. ಈಗ ನಾವು ಓದಿದ್ದಂತ ಒಂದು 3-4 ವಾಕ್ಯ ಅಲ್ಲಿಗೆ ಇಲ್ಲಿಗೆ ಓದ್ಮೇಲೆ ನಮಗ್ ಸಿಕ್ಕಿದ್ದಂತ ಮಾಹಿತಿ ಪ್ರಕಾರ ಒಂದು 9 ಪಾಯಿಂಟ್ ನಮಗೆ ಸಿಕ್ಬಿಡ್ತು. ಈ 9 ಪಾಯಿಂಟ್ ಅನ್ನ ಇಟ್ಟುಕೊಂಡು ಈ ಅರಿಮಥ್ಯ ಎಂತವನು ಅಂತ ಹೇಳಿ ನಾವು ಕ್ಲಿಯರ್ ಆಗಿ ಓದ್ಬಿಡೋಣ ಸಹೋದರ ಸಹೋದರಿಯರೇ. ನೋಡ್ರಿ, ಮೊದಲನೇ ಪಾಯಿಂಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಜೋಸಫ್ ಅರಿಮಥ್ಯ ಎನ್ನುವನು ಯಾರಾಗಿ ಇದ್ನ ಅಂತ ಕೇಳಿದ್ರೆ ಒಂದು ಪಟ್ಟಣ ಮನುಷ್ಯನು ಇದ್ದ. ಅವನು ಏನಂತ ಕೇಳಿದ್ರೆ ಅರಿಮಥ್ಯ ಎಂಬ ಒಂದು ಯೂದನಾಗಿದ್ದ. ಯಾರಂತ ಕೇಳಿದ್ರೆ ಅವನು ಪಟ್ಟಣದಲ್ಲಿ ಅವನು ಏನ್ ಮಾಡಿದ್ದ ಅಂತ ಕೇಳಿದ್ರೆ ಅವನ ಹೆಸರು ಯೋಸಪ್ಪು. ವಾಕ್ಯ ನೋಡುವಾಗ ಸಹೋದರ ಸಹೋದರಿಯರೇ, ಅರಿಮಥ್ಯ ಪಟ್ಟಣದಿಂದ ಬಂದಂತ ಇವನು ಮೊದಲು. ಇದು ಅರಿಮಥ್ಯ ಪಟ್ಟಣದಿಂದ ಬಂದಿದಂತ ಯೋಸಪ್ಪು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಹಿರಿಯ ಸಭೆಯಲ್ಲಿ ಇವನು ಘನವಂತನಾಗಿ ಇದ್ದಿದ್ದಂತೆ. ಇದು ಎರಡನೇ ವಿಷಯ. ಮೂರನೇ ವಿಷಯ ಯಾವ್ದಪ್ಪ ಅಂತ ಕೇಳಿದ್ರೆ ಹಿರಿಯ ಸಭೆಯಲ್ಲಿ ಯಾವ ಒಂದು ಕೆಟ್ಟ ಆಲೋಚನೆಗೋ ಕೃತ್ಯಗಳಿಗೋ ಇವನು ಏನ್ ಮಾಡ್ಲಿಲ್ಲ ಅಂತ ಕೇಳಿದ್ರೆ ಸಮ್ಮತಿಲಿಲ್ಲ. ಇವನು ಅಂತ ಒಂದು ವಿಷಯಗಳಿಗೆ ಇವನು ಸಂಬಂಧ ಕೊಡಲ್ಲ, ಅದಕ್ಕೆ ಒಪ್ಪುಕೊಳ್ಳದಿರ ಅಂತ ಒಂದು ಗುಣಲಕ್ಷಣ ಉಳ್ಳವನಂತೂ ನೋಡ್ತೀವಿ ಇಲ್ಲಿಗೆ. ಮೂರನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಈ ವಾಸ್ ಎ ರಿಚ್ ಮ್ಯಾನ್, ಬಹಳ ಧನವಂತನಾಗಿ ಇದ್ದ ಒಂದು ಮನುಷ್ಯ ಅಂತ ಹೇಳ್ತಾರೆ. ನಾಲ್ಕನೇದು ಏನಂತ ಕೇಳಿದ್ರೆ ಅವನು ಉತ್ತಮನು ಮತ್ತೆ ಸತ್ಪುರುಷನಾಗಿದ್ದ. ಐದನೇದು ನೋಡ್ಬೇಕಾದ್ರೆ ಉತ್ತಮನು ಮತ್ತೆ ಸತ್ಪುರುಷನಾಗಿದ್ದಂತೆ. ಇಲ್ಲಿ ನೋಡ್ರಿ, ಆರನೇದು ನೋಡ್ಬೇಕಾದ್ರೆ ಬಹಳ ಮುಖ್ಯ ಏನಂತ ಕೇಳಿದ್ರೆ ತನ್ನ ರಾಜ್ಯಕ್ಕಾಗಿ ಕಾಯ್ತಿದ್ದ. ದೇವರ ರಾಜ್ಯಕ್ಕಾಗಿ ಕಾಯ್ದಿದ್ದ ಒಂದು ಮನುಷ್ಯನಂತೆ. ನೋಡ್ರಿ ಎಂತ ಮನುಷ್ಯ ಅಂತ ಕೇಳಿದ್ರೆ ಇವನು ಕಾಯ್ತಿದ್ದಂತೆ. ಆಮೇಲೆ ಇವನು ಏನಂತ ಹೇಳ್ತಾನೆ ಅಂತ ಕೇಳಿದ್ರೆ ಇವನು ಸಹ ಯೇಸುವಿನ ಶಿಷ್ಯವಾಗಿ ಗುಪ್ತವಾಗಿ ಇದ್ದಿದ್ದಂತ, ಬಹಳ ರಹಸ್ಯವಾಗಿ ಇದ್ದಿದ್ದಂತ ಇವನು ಶಿಷ್ಯನಾಗಿದ್ದ ಅಂತ 7ನೇದು. ಆಮೇಲೆ 8ನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಧೈರ್ಯ. ಅವನಲ್ಲಿ ಇದ್ದಿದ್ದಂತ ಧೈರ್ಯವಾಗಿ ಅವನು ಹೋಗಿ ಏನ್ ಮಾಡಿದ ಅಂತ ಕೇಳಿದ್ರೆ ಪಿಲಾತ ಹತ್ರ ಮಾತಾಡಿರೋ ವಿಷಯಗಳು. ಆಮೇಲೆ
9ನೇದು ಏನಪ್ಪಾ ಅಂತ ಕೇಳಿದ್ರೆ 8 ವಿಷಯಗಳು ಅಲ್ಲಿ ನಡೆದಿರೋ ವಿಷಯಗಳು. 9ನೇ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಇಂಥ ಒಂದು ಮನುಷ್ಯನ ಮೇಲೆ, ಇಂಥ ಒಂದು ವ್ಯಕ್ತಿ ಮೇಲೆ ತಂದೆ ದೇವ್ರ ಯೋಜನೆ ಏನಿತ್ತು ನೋಡ್ರಿ. ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಯೂದಾಸ್ ಆಗ್ಲಿ ಅಪೋಸ್ತಲರ್ ಆಗ್ಲಿ ಇವರೆಲ್ಲ ಯೇಸು ಕ್ರಿಸ್ತನ ಜೊತೆಗೆ ಇರಬೇಕು, ಒಂದು ಶಿಷ್ಯನಾಗಿ ಇರಬೇಕು ಅಥವಾ ಒಂದು ಅಪೋಸ್ತಲರ್ ಆಗಿ ಇರಬೇಕು ಅಂತ ಕೇಳಿದ್ರೆ ತಂದೆ ದೇವ್ರ ಯೋಜನೆ ಇಲ್ದಿರ ಒಂದು ಆಗ್ತಿರ್ಲಿಲ್ಲ. ಆಗ್ದಿರುವಾಗ ಇಲ್ಲಿಗೆ ಈ ಮನುಷ್ಯನ ಮೇಲೆ ತಂದೆ ದೇವ್ರು ಇದ್ದಿದ್ದು ಯೋಜನೆ ಏನು? ಸೊ ಇವನ್ನ ನಾವು ಒಂದು ಅರ್ಧ ಗಂಟೆ ಫಾಸ್ಟ್ ಆಗಿ ಇವರ ಬಗ್ಗೆ ನಾವು ಓದ್ಬಿಡೋಣ. ಸರಿ ಸಹೋದರ ಸಹೋದರಿಯರೇ, ಮೊದಲು ನಾವು ನೋಡಬೇಕಾದ್ರೆ ಈ ಮನುಷ್ಯನು ಯಾರಪ್ಪ ಅಂತ ಕೇಳಿದ್ರೆ ಅರಿಮತ್ಯ ಎನ್ನುವ ಈ ಮನುಷ್ಯ ಜೋಸಫ್. ಏನಂತ ಕೇಳಿದ್ರೆ ಅರಿಮತ್ಯ ಅನ್ನೋದು ಸುಮಾರು ಜೆರುಸಲೆಮ್ ಇದೆಯಲ್ಲ, ಜೆರುಸಲೆಮ್ ಇಂದ 35 ಕಿಲೋಮೀಟರ್ ದೂರ ಇರೋದಂತೆ. ಆದ್ರೆ ಈ ಮನುಷ್ಯ ಏನ್ ಮಾಡಿದಾನೆ ಅಂತ ಕೇಳಿದ್ರೆ ಆತನ ಸಮಾಧಿ ಇವನು ಕೊಂಡ್ಕೊಳ್ಳೋದಿಕ್ಕೆ ನೋಡ್ರಿ ಆ ಊರಲ್ಲಿ ಸಮಾಧಿಯನ್ನ ಮಾಡಿದಿರಾ ಇವನು ಎಲ್ಲಿ ಬಂದವನ ಅಂತ ಕೇಳಿದ್ರೆ ಜೆರುಸಲೆಮಿಗೆ ಬಂದು ಅಲ್ಲಿಗೆ ಸಮಾಧಿಯನ್ನ ಇವನಿಗೆ ಮಾಡಿದ್ನಂತೆ. ಎಂತ ಒಂದು ಐಶ್ವರ್ಯ ಅಂತ ಹೇಳುವಾಗ ಸಹೋದರ ಸಹೋದರರೇ, ಈ ಮನುಷ್ಯ ಎಂತ ಒಂದು ಐಶ್ವರ್ಯ ಅಂತ ಹೇಳಿದ್ರೆ ನೋಡ್ರಿ, ತನ್ನ ಸಮಾಧಿ ಹೆಂಗಿರ್ಬೇಕು ಅಂತ ಹೇಳಿ ಆತನಿಗೆ ಒಂದು ಸಮಾಧಿ ಕಟ್ಟಬೇಕು ಅಂತ ಆ ಅರಿಮತ್ಯದಿಂದ ಎಲ್ಲಿಗೆ ಬಂದಂತೆ ಜೆರುಸಲೆಮಿಗೆ ಬಂದನಂತೆ. ಇಲ್ಲಿ ಬಂದು ನೋಡ್ರಿ ಇಲ್ಲಿ ಹಾಕಿದ್ನಲ್ಲ, ಇದು ನಿಜವಾದ ಅಲ್ಲಿ ಒಂದು ಪಿಕ್ಚರ್ ನಾನು ಹಾಕಿದ್ದೀನಿ, ಯಾರೆಲ್ಲ ನೋಡಂಗಿದ್ರು ನೋಡ್ರಿ. ಆ ಸಮಾಧಿ ಇವಾಗೆಲ್ಲ ಇಂಟರ್ನೆಟ್ ಅಲ್ಲೆಲ್ಲ ಇದೆ. ಆತನು ಕಟ್ಟಿದಂತ ಸಮಾಧಿ, ಆ ಸಮಾಧಿ ಹೆಂಗಿತ್ತಂತ ಕೇಳಿದ್ರೆ ಸುತ್ತಲೂ ತೋಟ ಇತ್ತಂತೆ ಅಲ್ವಾ. ತೋಟದಲ್ಲಿ ಅವ್ನು ನೋಡ್ರಿ ಯಾವಾಗ ಕೂಡ ಮನುಷ್ಯ ಹೆಂಗಿರ್ಬೇಕು ಅಂತ ಆಸೆ ಪಡ್ತಾನೆ. ಒಂದು ಧನವಂತನು ಹೆಂಗಿದಾನೆ ಅಂತ ಕೇಳಿದ್ರೆ ಅವನು ಸತ್ತ ಮೇಲೆ ಕೂಡ ಯಾರು ಡಿಸ್ಟರ್ಬೇ ಮಾಡಬಾರ್ದು ಅವನಿಗೆ. ಅವನು ಎಲ್ಲಿ ಇರ್ಬೇಕು ಅಂತ ಕೇಳಿದ್ರೆ ಒಂದು AC ಆರಾಮಾಗಿ ಮಲಗಬೇಕು ಅಂತ ಒಂದು ಆಸೆ. ನೋಡ್ರಿ ಎಲ್ಲಾ ಧನವಂತರಿಗೆ, ಎಲ್ಲಾ ಐಶ್ವರ್ಯವಂತರಿಗೆ ಇರುವಾಗ್ಲೂ ಕೂಡ ಆತರ ಇತ್ತು, ಸಾಯುವಾಗ್ಲೂ ಕೂಡ ಈ ಅರಿಮತ್ಯ ಅನ್ನೋನಿಗೆ ಎಂತ ಒಂದು ಸುಖ ಬೇಕಾಗಿತ್ತು ಅಂತ ಕೇಳಿದ್ರೆ ನಾನು ಸಾಯುವಾಗ ಇಂಥ ಜಾಗದಲ್ಲಿ ಇರ್ಬೇಕಪ್ಪ, ನಾ ಒಂದು ಸಮಾಧಿಯಲ್ಲಿ ಇರುವಾಗ ನನ್ನ ಸುತ್ತಲೂ ತೋಟ ಇರಬೇಕು ಅಂತ ಅವನಲ್ಲಿ ಮನಸ್ಸಿತ್ತಂತೆ. ಸರಿ, ಈಗ ಈ ಮನಸ್ಸು ಉಳ್ಳವನು ಸಹೋದರ ಸಹೋದರಿಯರೇ ನೋಡ್ರಿ ದೇವರ ಯೋಜನೆ ಇತ್ತು. ಅಂತ ಯೋಜನೆ ಏನಂತ ಕೇಳಿದ್ರೆ ತನಗಾಗಿ ಕಟ್ಟುವ ಒಂದು ಸಮಾಧಿಯನ್ನ ತಂದು ಇಲ್ಲಿ ಕಟ್ಟಿದ ಮೇಲೆ ಇವನ್ ಆಕ್ಚುಲಿ ಅವ್ರ ಮನೆಯಲ್ಲಿ ಅವರ ಒಂದು ಊರಲ್ಲಿ ಕಟ್ಬೋದಾಗಿತ್ತು. ಆದ್ರೆ ಅವನು ಅದು ಕಟ್ಟಿಲ್ಲ, ಇಲ್ಲಿ ಕಟ್ಟಿದ್ದಾನೆ. ಅವನಿಗೆ ಗೊತ್ತಿಲ್ಲ, ಅರಿಮತ್ಯ ಜೋಸಫಿಗೆ ಗೊತ್ತಿಲ್ಲ, ಆತನು ಕಟ್ಟುವ ಸಮಾಧಿ ಅವನಿಗಲ್ಲ, ಆ ಕ್ರಿಸ್ತನಿಗೆ ಅಂತ ಅವನಿಗೆ ಗೊತ್ತಿರ್ಲಿಲ್ಲ ಮುಂಚೆ. ಆ ತರ ಒಂದು ಡೆಕೋರೇಷನ್ಸ್ಗಳು, ತೋಟ ಎಲ್ಲ ಮಾಡಿ ರೆಡಿಯಾಗಿ ಇಟ್ಟು ಅದರಲ್ಲಿ ಇನ್ನು ತನಕ ಒಂದು ಶವ ಕೂಡ ಇಟ್ಟಿಲ್ಲ, ಒಂದು ಶರೀರ ಕೂಡ ಅದ್ರ ಒಳಗೆ ಇಟ್ಟಿಲ್ಲ ಅಂತ ಒಂದು ಫ್ರೆಶ್ ಆಗಿ ಇದ್ದಿದ್ದಂತ ಒಂದು ಮನುಷ್ಯ. ಆಗಿರುವಾಗ ಇವನಿಗೆ ಎಷ್ಟು ವಯಸ್ಸು ಇರ್ಬೋದು ಅಂತ ಹೇಳಿದ್ರೆ ಈ ಅರಿಮತ್ಯ ಯೋಸಫಿಗೆ ಎಷ್ಟು ವಯಸ್ಸು ಇರ್ಬೋದು ಒಂದು ಅಂದಾಜ್ ಅಂತ ಹೇಳಿದ್ರೆ ಕೆಲವರು ಏನ್ ಹೇಳ್ತಾರೆ, ಅವನು ಬಹಳ ಒಂದು ಯುವನಸ್ಥನಾಗಿ ಇರ್ಬೋದು ಅಂತ ಹೇಳ್ತಾರೆ. ಕೆಲವರು ಇಲ್ಲಪ್ಪ ಅವನು ಸುಮಾರು ಎಷ್ಟು ವಯಸ್ಸು ಅಂತ ಹೇಳಿದ್ರೆ ವಯಸ್ಸು ಜಾಸ್ತಿ ಇರಬೇಕು ಅಂತ ಕೆಲವರು ಹೇಳ್ತಾರೆ. ಆಕ್ಚುಲಿ ಇದನ್ನ ನೋಡಿದ ಮೇಲೆ ನಾವು ಅವ್ರಿಗೆ ಏನ್ ವಯಸ್ಸು ಅಂತ ನಾವು ಜಡ್ಜ್ ಮಾಡಕ್ ಆಗಲ್ಲ, ಯಾಕಂದ್ರೆ ವಯಸ್ಸಲ್ಲಿ ಕೊಟ್ಟಿಲ್ಲ. ಆದ್ರೆ ಚಿಕ್ಕ ವಯಸ್ಸಾಗಿ ಒಬ್ಬನು ಇದ್ದಂಗಿದ್ರೆ ಅಲ್ವಾ, ಒಂದು 40 ವಯಸ್ಸಾಗಿರಿದ್ರೆ, ಒಂದು 50 ವಯಸ್ಸು ಒಳಗೆ ಇರೋವನಾಗಿದ್ರೆ ಅಥವಾ 60 ವಯಸ್ಸು ಒಳಗಿದ್ರವನಾಗಿದ್ರೆ ಕೂಡ ಅವನು ಯಾವತ್ತು ಸಮಾಧಿನ ಕಟ್ಟಕ್ಕೆ ಪ್ಲಾನ್ ಮಾಡಲ್ಲ. ಅವನು ಮನೆ ಕಟ್ಟಿರ್ತಾನೆ, ಬಿಸ್ನೆಸ್ ಅನ್ನ ಕಟ್ತಾನೆ, ಯಾವ್ದು ಬೇಕಾದ್ರೆ ಅವನು ಮನೆಯ ಮಕ್ಕಳು ಇದನ್ನ ಕಟ್ಟಿ ಅದನ್ನ ಅವನು ಏನ್ ಮಾಡ್ತಾನೆ ಮಾಡ್ಬೋದಾಗಿತ್ತು. ಒಬ್ಬ ಬಂದು ತನ್ನ ಸಮಾಧಿಯನ್ನ ಕಟ್ಟಕ್ಕೆ ಅವನು ಶುರು ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಸಾವನ್ನು ಅವನು ಎದುರು ನೋಡ್ತಾ ಇದ್ದಾನೆ ಅಂತ ಹೇಳಿ ಆ ವಯಸ್ಸು ಇರ್ಬೋದು ಅಂತ ಮೊದಲು ನಾವು ಜಡ್ಜ್ ಮಾಡ್ಕೊಂಡು, ಹಾಗಿದ್ರೆ ಅವನು ಸಮಾಧಿಯನ್ನ ಕಟ್ಟಿದ್ದಾನೆ ಅಂತ ಹೇಳಿದ್ರೆ ಅವನು ಇನ್ನ ಸ್ವಲ್ಪ ಕಾಲ ಮೇ ಬಿ ಒಂದು 10 ವರ್ಷ 15 ವರ್ಷ ಅಲ್ಲ ಎಷ್ಟೋ ವರ್ಷಗಳಲ್ಲಿ ನಾನು ಸತ್ತು ಬಿಡ್ಬೋದು ಅಂತ ಮನಸ್ಸಲ್ಲಿ ಇರುವಾಗ ಇವನ ವಯಸ್ಸು ಸುಮಾರು 70 ರಿಂದ 80 ಒಳಗೆ ಇರಬೇಕು ಅಂತ ಗೆಸ್ ಮಾಡ್ತಾರೆ. ಮೋಸ್ಟ್ ಇರ್ಬೋದು, ನನಗೆ ಡೌಟ್. ಸೊ ಮೊದಲನೇ ಪಾಯಿಂಟ್, ಇವರು ಅರಿಮತ್ಯ ಎನ್ನುವ ಜಾಗದಿಂದ ಬಂದಿರೋ ಕಾರಣ
ಇವನಿಗೆ ಹರಿಮತ್ಯ ಯೋಸಫ್ ಅಂತ ಹೆಸರು ಬಂದಿದೆ. ಇವನು ಬಹಳ ಒಂದು ಧನವಂತನಾಗಿ ಇದ್ದರೂ ಕೂಡ ಅವನು ಏನ್ ಮಾಡಿದಾನೆ ಅಂತ ಕೇಳಿದ್ರೆ, ಆತನಿಗೆ ಮಾಡಿದಂತ ಸಮಾಧಿಯಲ್ಲಿ ಇವನು ಮಾಡಿದಂತ ವಿಷಯಗಳು ಮೊದಲನೇದು ನೋಡಿದ್ವಿ. ಎರಡನೇದು ಏನಪ್ಪಾ ಇದರಲ್ಲಿ ಇದ್ದ ವಿಷಯ ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, ನಮಗ್ ಗೊತ್ತು, ಈ ವಾಸ್ ಎ ಹಾನರಬಲ್ ಕೌನ್ಸಿಲರ್ ಅಂತ ಹೇಳ್ತಾರೆ. ಅಂದ್ರೆ ಏನಂತ ಹಾನರಬಲ್ ಕೌನ್ಸಿಲರ್ ಅಲ್ಲಿ ಕೊಟ್ಟಿದ್ದ ವಿಷಯ ಏನಂತ ಹೇಳಿದ್ರೆ, ಹಿರಿಯ ಸಭೆಯಲ್ಲಿ ಇವನು ಬಹಳ ಒಂದು ಘನವಂತನಾಗಿ ಇದ್ದಿದ್ದಂತ ಒಂದು ಮನುಷ್ಯನಂತೆ. ಅಂದ್ರೆ ಏನಪ್ಪ ಹಿರಿಯ ಸಭೆಯಲ್ಲಿ ಇದ್ದಿದ್ದಂತ ವಿಷಯ ಅಂತ ಹೇಳುವಾಗ, ಸಹೋದರ ಸಹೋದರಿಯರೇ, ಹಿರಿಯ ಸಭೆಯನ್ನು ನೋಡಿದ್ರು ಯೇಸು ಕ್ರಿಸ್ತನ ಕೂಡ ಯಾವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಸ್ಟ್ರೈಟ್ಗೆ ಯಾರಿಗೆ ಫರಿಸೇಯರು ಸದಿಸೇಯರಿರೋರ ಒಂದು ಪ್ರಧಾನ ಯಾಜನೆಗೆ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ರು ಅಲ್ವಾ. ಆ ತರ ಆ ಸಭೆ ಒಂದಿದೆ, ಸೆನೆಟ್ರಿಯನ್ ಅಂತ ಹೇಳ್ತಾರೆ. ಅದಕ್ಕೆ ಸೆನೆಟ್ರಿ ಅಂತ ಹೇಳುವಾಗ ಅಲ್ಲಿಗೆ ಸುಮಾರು 71 ಅಂತ ಹೇಳುವಾಗ ನೋಡ್ರಿ, ಒಂದು ಪಿಕ್ಚರ್ ಹಾಕಿದ್ದೀನಿ, 71 ಜನ ಕೂತ್ಕೊಂತಾರೆ. ಅದರಲ್ಲಿ 35 ಜನ ಬಂದು ಸದಿಕರು, 35 ಜನ ಬಂದು ಫರಿಸೇಯರು. ಹಂಗಾದ್ರೆ ಇವರು ಒಂದ್ ಕಡೆ ಕೂತಿರೋರಂತೆ, ಒಂದ್ ಕಡೆ ಸದಿಕರು ಕೂತಿರೋರು, ಇನ್ನೊಂದು ಕಡೆ ಯಾರಂತ ಕೇಳಿದ್ರೆ ಫರಿಸೇಯರು ಕೂತ್ಕೊಳ್ಳೋರು. ಅದರಲ್ಲಿ ಇವಾಗ 35 ಕೂತ್ಕೊಳ್ಳೋರಂತೆ, ಅದು 70 ಸೆಂಟ್ರಲ್ ಯಾರು ಕೂತ್ಕೊಳ್ಳೋದು ಅಂತ ಕೇಳಿದ್ರೆ ಪ್ರಧಾನ ಯಾಜಕನು ಕೂತ್ಕೊಂತಾನಂತೆ. ಆದ್ರಿಂದ ಅದನ್ನು ಟೋಟಲ್ ಎಷ್ಟಾಯ್ತು ಅಂತ ಕೇಳಿದ್ರೆ 71 ಜನ ಕೂತ್ಕೊಂಡು ಕೆಲವು ವಿಷಯಗಳನ್ನ ಡಿಸೈಡ್, ನಾವ್ ಹೆಂಗೆ ಪಾರ್ಲಿಮೆಂಟ್ ಅಲ್ಲಿ ಮಾಡ್ತಾರಲ್ಲ ಅದೇ ತರ ಕೆಲವು ವಿಷಯಗಳನ್ನ ತೀರ್ಮಾನ ತಗೊಳ್ಳೋರಂತೆ. ಆದ್ರೆ ಸಹೋದರ ಸಹೋದರಿಯರೇ, ಇವರ ಬಗ್ಗೆ ಹೇಳುವಾಗ ಈ ಮನುಷ್ಯ ಎಷ್ಟು ಎಷ್ಟು ಒಂದು ಘನವುಳ್ಳದ ಒಂದು ಮನುಷ್ಯನಾಗಿ ಇದ್ದಂತೆ, ಬಹಳ ಒಂದು ಕೆಲವು ವಿಷಯಗಳಕ್ಕೆಲ್ಲ, ಅವ್ರು ಮಾಡುವ ತಪ್ಪುಗಳಕ್ಕೆಲ್ಲ ಇವನ್ ಏನ್ ಮಾಡಲ್ಲ ಅಂತ ಕೇಳಿದ್ರೆ ಯಾವ ಒಂದು ಕಾರ್ಯಕ್ಕೂ ಸಮ್ಮತಿಸ್ಲಿಲ್ಲ ಅವನು ಅಂತ ವಿಷಯ ನಮಗೆ ಗೊತ್ತಿದೆ ರೀ. ಇದು ಎಲ್ಲಿ ಕೂಡ ನಾವು ನೋಡ್ಬೋದು ಅಂತ ಕೇಳಿದ್ರೆ, ಒಂದು ಎಕ್ಸಾಂಪಲ್ ನೋಡ್ರಿ, ಎಲ್ಲಿಗೆ ಅಂತ ಕೇಳಿದ್ರೆ ಅಲ್ಲಿ ಇದ್ದಂತ ಪ್ರಧಾನ ಯಾಜಕನು ಎಂತವನಂತ ಕೇಳಿದ್ರೆ, ಅವನು ಒಂದು ಕೋರ್ಟ್ ಅಲ್ಲಿ ಜಡ್ಜ್ ಇದ್ದಂಗೆ. ಓಕೆ, ಒಂದು ಕೋರ್ಟ್ ಅಲ್ಲಿ ಜಡ್ಜ್ ಇದ್ದಂಗೆ. ಅವನು ಏನ್ ಡಿಸಿಷನ್ ತಗೊಂತಾನೋ ಆ ಡಿಸಿಷನ್ ಮೇಲೆ ಯಾರು ಮಾತಾಡಂಗಿಲ್ಲ, ಒಬ್ರು ಕೂಡ ಮಾತಾಡಂಗಿಲ್ಲ. ಅವನು ಡಿಸಿಷನ್ ಕೊಟ್ಬಿಟ್ರೆ ಡಿಸಿಷನ್ ಫೈನಲ್. ಆ ತರ ಇರುವ ಒಂದು ಜಾಗದಲ್ಲಿ ನೋಡ್ರಿ, ಯೇಸು ಕ್ರಿಸ್ತನ ಪರವಾಗಿ ಯಾರು ಮಾತಾಡಂಗಿಲ್ಲ. ಆದ್ರೆ ಇಲ್ಲಿಗೆ ಏನ್ ನಡೀತು ಗೊತ್ತಾ ನೋಡ್ರಿ, ಫರಿಸೇಯರು ಯಾರಂತ ಕೇಳಿದ್ರೆ ಒಂದ್ ಕಡೆ ನಿಕೋಡಮಸ್, ಇಲ್ಲಿಗೆ ಜೋಸಫ್ ಎನ್ನುವ ಒಂದು ಅರಿಮತ್ಯ ಜೋಸಫ್ ಎನ್ನುವ ಒಂದು ಮನುಷ್ಯ. ಇವ್ರು ಯಾರಪ್ಪ ಅಂತ ಕೇಳಿದ್ರೆ ಇವರು ಸದಿಕಯರು. ಇವರು ನೋಡಿ, 35 ಜನದಲ್ಲಿ ಒಂದು ಕಡೆ ಸಹೋದರ ಸಹೋದರರೇ, ಅಲ್ಲಿ 30 ಜನ ಕೂತಿರೋ ಜಾಗದಲ್ಲಿ ಒಂದ್ ಕಡೆ ಸದಿಕಯರಿದ್ದಾರೆ, ಅದರಲ್ಲಿ ಜೋಸಫ್ ಇದ್ದಾರೆ. ಅರಿಮತ್ಯ ಅನ್ನುವ ಜೋಸಫ್ ಬಂದು ಆ ಹಿರಿಯ ಸಭೆಯಲ್ಲಿ ಒಬ್ಬನಿದ್ದಾನೆ. ಈ ಕಡೆ ಇನ್ನೊಂದು 35 ಇದೆ, ಅದ್ರಲ್ಲಿ ಯಾರಿದ್ದಾನೆ ಅಂತ ಕೇಳಿದ್ರೆ ನಿಕೋಡಮಸ್ ಇದ್ದಾನೆ. ನೋಡ್ರಿ, ಇವ್ರು ಇಬ್ರು ಗುಪ್ತವಾಗಿದ್ದ ಶಿಷ್ಯರುಗಳಂತೆ. ಆದ್ರೆ ಇವ್ರು ಇಬ್ರು ಗುಪ್ತವಾಗಿದ್ದ ಶಿಷ್ಯರುಗಳು ಬೇರೆ ಬೇರೆ, ಫರಿಸೇಯರು ಸದಿಕರಾಗಿದ್ದು. ಆದ್ರೆ ಅಲ್ಲಿ ಇದ್ದಿದ್ದಂತ ಜಡ್ಜು ಇದ್ದಾರಲ್ಲ, ಪ್ರಧಾನ ಯಾಜಕನು, ಅವನು ಬಹಳ ಸ್ಟ್ರಿಕ್ಟ್. ಒಂದು ಮಾತು ಹೇಳ್ಬಿಟ್ರೆ ಅವನ ಎದುರಾಗಿ ಯಾರು ಮಾತು ಹೇಳಂಗಿಲ್ಲ ಅಂತ ಒಂದು ವಿಷಯಗಳು ಕೂಡ ನೋಡ್ತೀವಿ. ನೋಡ್ರಿ, ಯೇಸು ಕ್ರಿಸ್ತನ ಕೂಡ ಕರ್ಕೊಂಡೋಗಿ ಇಲ್ಲಿ ಪ್ರಧಾನ ಯಾಜಕನ ಹತ್ರ ನಿಲ್ಲಿಸ್ತಾರೆ. ಅವರು ಬರೀ ಒಂದು ಮಾತು ನಾನು ಮಾಡಿಲ್ಲ ಅಂದ ತಕ್ಷಣವೇ ಯೇಸು ಕ್ರಿಸ್ತನನ್ನು ಹೊಡಿತಾರೆ. ಯಾಕಂತ ಕೇಳಿದ್ರೆ ಪ್ರಧಾನ ಯಾಚಕನಿಗೆ ನೀವು ಮರ್ಯಾದೆ ಕೊಡೋಲ್ಲ ಅಂತ ಒಂದು ಸ್ಟ್ರಿಕ್ಟ್ ಆಗಿದ್ರು. ವಾಕ್ಯ ಕೂಡ ಓದೋಣ ನೋಡ್ರಿ, ಯೋಹನ 18ನೇ ಅಧ್ಯಾಯ, ಯೋಹನ 18ನೇ ಅಧ್ಯಾಯ 19ರಿಂದ ಕೆಲವು ವಾಕ್ಯಗಳು, 19, 20, 21 ಓದ್ರಿ ಸಿಸ್ಟರ್ ಹಂಗೆ. ಅಷ್ಟರೊಳಗೆ ಮಹಾಯಾಜಕನು ಯೇಸುವನ್ನು ಆತನ ಶಿಷ್ಯರ ವಿಷಯವಾಗಿಯೂ ಉಪದೇಶದ ವಿಷಯವಾಗಿಯೂ ವಿಚಾರಿಸಿದನು. ಅದಕ್ಕೆ ಯೇಸು, ನಾನು ಧಾರಾಳವಾಗಿ ಲೋಕದ ಮುಂದೆ ಮಾತನಾಡಿದ್ದೇನೆ. ಯಹೂದ್ಯರೆಲ್ಲ ಕೂಡುವಂತಹ ಸಭಾ ಮಂದಿರದಲ್ಲಿಯೂ ದೇವಾಲಯದಲ್ಲಿಯೂ ಯಾವಾಗಲೂ ಉಪದೇಶ ಮಾಡುತ್ತಾ ಬಂದೆನು.
ಮರೆಯಾಗಿ ಯಾವುದನ್ನೂ ಮಾತನಾಡಲಿಲ್ಲ. ನನ್ನನ್ನು ಯಾಕೆ ವಿಚಾರಿಸುತ್ತೀ? ನಾನು ಏನೇನು ಮಾತನಾಡಿದನೋ ಅದನ್ನು ಕೇಳಿದವರಲ್ಲಿ ವಿಚಾರಿಸು. ನಾನು ಹೇಳಿದ್ದು ಇವರಿಗೆ ತಿಳಿದಿದೆಯಲ್ಲ ಎಂದು ಉತ್ತರ ಕೊಟ್ಟನು. ನೋಡಿದ್ರೆ ಆಮೇಲೆ ಉತ್ತರ ಕೊಟ್ಟಿದ ಮೇಲೆ ಯೇಸು ಈ ಮಾತನ್ನು ಹೇಳಿದಾಗ ಹತ್ತಿರ ನಿಂತಿದ್ದ ಓಲೆಕಾರರಲ್ಲಿ ಒಬ್ಬನು ಮಹಾಯಾಜಕನಿಗೆ, ಹೀಗೆ ಉತ್ತರ ಕೊಡುತ್ತೀಯಾ ಎಂದು ಹೇಳಿ ಆತನ ಕೆನ್ನೆಗೆ ಒಂದು ಏಟು ಹಾಕಿದನು. ಯೇಸು ಅವನಿಗೆ, ನಾನು ಮಾತಾಡಿದ್ದರಲ್ಲಿ ಏನಾದರೂ ದೋಷವಿದ್ದರೆ ಆ ದೋಷ ಇಂಥದ್ದೆಂದು ಸಾಕ್ಷಿ ಹೇಳು. ನಾನು ಮಾತನಾಡಿದ್ದು ಸರಿಯಾಗಿದ್ದರೆ ನನ್ನನ್ನು ಯಾಕೆ ಹೊಡೆಯುತ್ತೀ ಎಂದು ಕೇಳಿದನು. ನೋಡಿದ್ರ ಸೋದರ ಹಂಗಿರುವಾಗ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನನ್ನು ನಿನ್ನ ಬೋಧನೆ ಬಗ್ಗೆ ಅಂತ ಹೇಳುವಾಗ, ನನ್ನ ಬೋಧನೆ ಬಗ್ಗೆ ನನ್ನ ಯಾಕೆ ಕೇಳ್ತೀಯಾ? ಎಲ್ಲರೂ ಕೇಳ್ತಾರಲ್ಲ, ಅವ್ರನ್ನ ಕೇಳ್ರಿ, ಅವ್ರು ಹೇಳ್ತಾರೆ ನಾನು ಏನು ಮಾತಾಡಿದೀನಿ ಅಂತ ಹೇಳುವಾಗ, ಅದೇ ಅಷ್ಟೇ ಹೇಳಿದ್ದಕ್ಕೆ ಒಬ್ಬನು ಕೆನ್ನೆ ಮೇಲೆ ಹೊಡಿತಾನೆ. ಯಾಕೆ ಹೊಡಿತಾನೆ ಅಂತ ಕೇಳಿದ್ರೆ, ಪ್ರಧಾನ ಯಾಜಕನನ್ನು ಮಾತಾಡುವಾಗ ಅವ್ರಿಗೆ ಎದುರು ಮಾತು ಒಬ್ರು ಕೂಡ ಮಾತಾಡಬಾರ್ದು ಅಂತ ವಿಷಯಗಳು ಅಪೊಸ್ತಲರು ಪೌಲ್ ಇರುವಾಗ ಕೂಡ ಪೌಲನ್ನ ಕೂಡ ಹೊಡೆದಿದ್ರು. ಅದು ಓದೋದ್ ಬೇಡ ನೋಡಿ, ಆಕ್ಟ್ಸ್ ಅಲ್ಲಿ ಅಪೊಸ್ತಲ ಕೃತ್ಯಗಳಲ್ಲಿ 23 1-2 ನೋಡ್ತೀವಿ. ಅಪೊಸ್ತಲರು ಕೂಡ ಮಾತಾಡುವಾಗ ಒಬ್ಬನು ಬಂದು ಹೊಡಿತಾನೆ. ಯಾಕಂತ ಕೇಳಿದ್ರೆ, ನೀನು ಮಹಾಯಾಜಕನ ಮುಂದೆ ಈ ತರ ಮಾತಾಡಬಾರ್ದು ಅಂತ ಒಂದು ಸ್ಟ್ರಿಕ್ಟ್ ಆಗಿ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ, ಇವರು ಮಾಡ್ತಿರೋ ಒಂದು ವಿಷಯದಲ್ಲಿ ಇರುವಾಗ, ಇಲ್ಲಿಗೆ ಯಾಗಾದ್ರೆ ಯಾರನ್ನ ಬಿಡುಗಡೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರು ಅಂತ ಕೇಳುವಾಗ ಸೋದರರೇ, ಯೇಸು ಕ್ರಿಸ್ತನನ್ನು ಇವರು ಹೆಂಗಾದ್ರೆ ಸಿಕ್ಕಾಕ್ಸ್ಬೇಕು ಅಂತ ಇವರು ಪ್ಲಾನ್ ಮಾಡ್ತಾರೆ. ಒಳಗೆ ಹೆಂಗಾದ್ರೆ ಸಾಯಿಸ್ಬೇಕು, ಏನೋ ಒಂದು ಕಾರಣ ಇಟ್ಟುಕೊಂಡು ಸಾಯಿಸ್ಬೇಕು. ಯಾಕಂತ ಕೇಳಿದ್ರೆ, ಅವರು ನಮ್ಮ ಪದವಿ ಎಲ್ಲ ತಗೊಂಡ್ಬಿಡ್ತಾನೆ ಹಿಂಗಿದ್ರೆ ಅಂತ ಹೇಳಿ ಹೆಂಗೋ ಯಾವ್ದೋ ಒಂದು ಸೂಚನೆಗಳನ್ನ ಮಾಡಿಕೊಂಡು ಇವನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡುವಾಗ, ಇದಕ್ಕೆ ಯಾರ ಕಣ್ಣು ಕೃತ್ಯಗಳು ತಪ್ಪಾಗಿ ಅದು ಒಪ್ಪುಕೊಳ್ಳಿಲ್ಲ ಅಂತ ಕೇಳಿದ್ರೆ ಅರಿಮಥೆಯ ಯೋಸೇಫರು. ಅಲ್ಲಿ ಇದ್ದಿದ್ದಂತ ಹೆಂಗಾದ್ರೆ ಇವ್ರನ್ನ ಬಿಡಿಸ್ಬೇಕು ಅಂತ ಇವ್ರು ಇಬ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಎಲ್ಲಿಗೆ ಅಂತ ಕೇಳಿದ್ರೆ ಅವ್ರ ಜೊತೆಗೆ ಅವರು ಅದಕ್ಕೆ ನೋಡ್ರಿ, ಅಲ್ಲಿಗೆ ಏನ್ ನಡೀತು ಅಂತ ಕೇಳಿದ್ರೆ, ಒಂದು ಮೀಟಿಂಗ್ ಅಲ್ಲಿ ಆ ಸೆನೆಟರಿಯನ್ ಕೂತ್ಕೊಂತಾರಲ್ಲ, ಯೇಸು ಕ್ರಿಸ್ತನನ್ನು ಯಾವಾಗ್ಲೂ ಅರೆಸ್ಟ್ ಮಾಡಿರ್ಬೋದು, ಆದ್ರೆ ಇಲ್ಲಿಗೆ ಯಾಕೆ ಅಷ್ಟು ಬೇಗ ಅರೆಸ್ಟ್ ಮಾಡಕ್ ಆಗ್ಲಿಲ್ಲ ಅಂತ ಕೇಳಿದ್ರೆ, ಒಂದ್ ಕಡೆ ನಿಕೋಡೆಮಸ್, ಇನ್ನೊಂದು ಕಡೆ ಜೋಸೆಫ್ ಅರಿಮಥ್ಯ, ಇವ್ರು ಇಬ್ರು ಒಪ್ಪುಕೊಂಡಿಲ್ಲ. ಅವ್ರು ಮಾಡೋದು ಸರಿ, ತಪ್ಪಿಲ್ಲಲ್ಲ, ಕರೆಕ್ಟ್ ಅಂತ ಒಪ್ಪುಕೊಂಡಿಲ್ಲ ಅಂತೆ. ವಾಕ್ಯ ಕೂಡ ಓದೋಣ. ಯೋಹಾನ 17ನೇ ಅಧ್ಯಾಯ ನೋಡ್ರಿ, 17ನೇ ಅಧ್ಯಾಯ 31-32. ಇಲ್ಲ ಬ್ರದರ್, ಅದು 17, ಯೋಹಾನ 17ರಲ್ಲಿ 17 ಅಲ್ಲ, 7ನೇ ಅಧ್ಯಾಯ, ಸಾರಿ 7ನೇ ಅಧ್ಯಾಯ 31-32. ಜನರಲ್ಲಿ ಅನೇಕರು ಆತನನ್ನು ನಂಬಿ, ಕ್ರಿಸ್ತನು ಬಂದಾಗ ಈತನು ಮಾಡಿದ್ದಕ್ಕಿಂತ ಹೆಚ್ಚು ಸೂಚಕ ಕಾರ್ಯಗಳನ್ನು ಮಾಡಾನೋ ಎಂದು ಕೇಳಿದರು. ಜನರು ಆತನ ವಿಷಯವಾಗಿ ಗುಜುಗುಜು ಆಡಿದ ಈ ಮಾತುಗಳನ್ನು ಫರಿಸಾಯರು ಕೇಳಲು, ಮಹಾಯಾಜಕರು ಫರಿಸಾಯರು ಆತನನ್ನು ಹಿಡಿಯುವುದಕ್ಕೆ ಓಲೆಕಾರರನ್ನು ಕಳುಹಿಸಿದರು. ನೋಡ್ದು, ಆತನ ಹಿಡಿಯಕ್ಕೆ ಅವ್ರನ್ನ ಬೇರೆ ಒಬ್ಬರನ್ನ ಕಳಿಸಿದ್ರು. ಆದ್ರೆ 45 ಓದ್ರಿ ಸಿಸ್ಟರ್, 45ರಿಂದ. ಬಳಿಕ ಆ ಓಲೆಕಾರರು ಮಹಾಯಾಜಕರ ಮತ್ತು ಫರಿಸಾಯರ ಬಳಿಗೆ ಬಂದಾಗ, ಇವರು, ನೀವು ಯಾಕೆ ಅವನನ್ನು ಹಿಡತರಲಿಲ್ಲ ಎಂದು ಅವರನ್ನು ಕೇಳಿದ್ದಕ್ಕೆ ಆ ಓಲೆಕಾರರು, ಈ ಮನುಷ್ಯನು ಮಾತಾಡುವ ರೀತಿಯಲ್ಲಿ ಯಾರು ಎಂದೂ ಮಾತಾಡಿದ್ದಿಲ್ಲ ಎಂದು ಉತ್ತರ ಕೊಟ್ಟರು. ಹೋಗಿ ಹಿಡ್ಕೊಂಡ್ ಬರುವಾಗ, ಹಿಡ್ಕೊಂಡ್ ಬಾ ಅಂತ ಅವ್ರನ್ನ ಕಳಿಸುವಾಗ, ಅವ್ರು ಈ ಮನುಷ್ಯ ಇಂಥ ಮಾತುಗಳ ಯಾರು ಇಂಥ ಮಾತಾಡ್ಲಿಲ್ಲ ಅಂತ ಹೇಳುವಾಗ, ಆಮೇಲೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ನೋಡ್ರಿ, ಅದ್ರಲ್ಲಿ ಹಂಗೆ ಓದ್ರಿ, ಕಂಟಿನ್ಯೂ ಮಾಡ್ರಿ. 52. ಅದಕ್ಕೆ ಫರಿಸಾಯರು, ನೀವು ಮರಳಾದಿರ, ಹಿರಿ ಸಭೆಯವರಲ್ಲಿ ಆಗಲಿ ಫರಿಸಾಯರಲ್ಲೇ ಆಗಲಿ ಯಾರಾದರೂ ಅವನನ್ನು ನಂಬಿದ್ದಾರೋ? ಧರ್ಮಶಾಸ್ತ್ರವನ್ನು ಅರಿಯದಂತ ಈ ಹಿಂಡು ಶಾಪಗ್ರಸ್ತವಾದದ್ದೇ ಅಂದರು. ಮುಂಚೆ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಅವರಲ್ಲಿ ಒಬ್ಬನಾಗಿದ್ದನು. ಅವನು ಅವರಿಗೆ, ನಮ್ಮ ಧರ್ಮಶಾಸ್ತ್ರವು ಮೊದಲು ಒಬ್ಬನನ್ನು ವಿಚಾರಿಸಿ ಅವನು ಮಾಡಿದ್ದೇನೆಂದು ತಿಳಿದುಕೊಳ್ಳದೆ ಅವನ ವಿಷಯವಾಗಿ ತೀರ್ಪು ಮಾಡುವುದುಂಟೆ ಎಂದು ಹೇಳಿದ್ದಕ್ಕೆ ಅವರು, ನೋಡ್ರಿ ಸಹೋದರರೇ, ಇವಾಗ ಒಳಗಡೆ ನಡೀತಿದ್ದ ಜಗಳದಲ್ಲಿ ಅವ್ರು ಹೆಂಗಾದ್ರೆ ಹಿಡ್ಕೊಂಡ್ ಬಾ ಅಂತ ಕಳಿಸುವಾಗ, ಅದಕ್ಕೆ ನಿಕೋಡೆಮಸ್ ಅಲ್ಲಿ ಜಗಳ ಮಾಡ್ತಾನೆ.
ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅದ್ ಹೆಂಗೆ ಹಂಗ್ ಮಾಡಕ್ ಸಾಧ್ಯ? ಒಬ್ಬನ ಸಾಕ್ಷಿಗಳಿದ್ರೆ ಒಬ್ಬನ ಬಂದು ಅರೆಸ್ಟ್ ಮಾಡಕ್ ಸಾಧ್ಯವಾ? ಆ ತರ ಮಾಡಕ್ಕಾಗಲ್ಲ. ಸರಿಯಾದ ವಿಚಾರಣೆ ಮಾಡಿದ ಮೇಲೆನೆ, ಅವನು ತಪ್ಪು ಕಂಡಿಡಿದ ಮೇಲೆನೆ ಅವನ್ನ ಏನ್ ಮಾಡ್ಬೇಕು ಅಂತ ಹೇಳುವಾಗ, ಅವಾಗ ನೋಡ್ರಿ ಅಲ್ಲಿ ಹೊರಗಡೆ ಒಂದ್ ಕಡೆ ನಡೀತಾ ಇದ್ರೆ, ಇಲ್ಲಿಗೆ ಸೆನೆಟ್ರಿನ್ ಇರುವ ಜಾಗ ಆ ಸಭೆಯಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಯೇಸು ಕ್ರಿಸ್ತನ ಪರವಾಗಿ ಗುಪ್ತವಾಗಿ ಶಿಷ್ಯರುಗಳು ಅಲ್ಲಿ ಯೇಸು ಕ್ರಿಸ್ತ ಪರವಾಗಿ ಕೂಡ ಅದೆಲ್ಲ ಅವರು ಎದುರು ನಿಂತಿದ್ರು. ಆ ಒಂದು ಯಾರಿಗೆ ಮಹಾಯಾಜಕನೆಲ್ಲ ಎದುರು ನಿಂತಿದ್ರು. ಅಂತ ಒಂದು ಘನವಂತವಾಗಿ ಕೂಡ ಯಾರು ಕೂಡ ಇದ್ರು ಅಂತ ಕೇಳಿದ್ರೆ, ಇದರಲ್ಲಿ ಸಹೋದರ ಸಹೋದರಿಯರೇ, ಯಾರು ನಮ್ಮ ಒಂದು ಯಾರೇ ಬಹಳ ಒಂದು ಅರಿಮತ್ಯ ಯೋಸೇಫ್ ಕೂಡ ಅಲ್ಲಿ ಇಬ್ಬರು ಅಲ್ಲಿಗೆ ಕ್ರಿಸ್ತನ ಪರವಾಗಿ ಗುಪ್ತವಾಗಿ ಅಲ್ಲಿಗೆ ಮಾಡ್ತಾ ಇದ್ರಂತೆ. ಅಂತ ಜನರ್ರಿ ಯಾರಿಗಾಗಿ? ಕ್ರಿಸ್ತನಿಗಾಗಿ, ಸತ್ಯಗಾಗಿ ಏನ್ ಮಾಡಿದ್ರು. ಅವ್ರು ಏನೇ ಕೂಡ ಯೂಸರಾಗಿದ್ರೆ ಕೂಡ ಆತನು ಮಾಡುವ ಬೋಧನೆಗಳಲ್ಲಿ ಏನು ತಪ್ಪಿಲ್ಲಲ್ಲ ಅಂತ ಎದುರು ನಿಂತು ಅವ್ರು ಜಗಳ ಮಾಡ್ತಿದ್ರಂತೆ. ಅಂತ ಒಂದು ಗುಣಲಕ್ಷಣಗಳು ಇರುವ ಒಂದು ಮನುಷ್ಯನಾಗಿದ್ದ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಅವನು ಬಹಳ ಒಂದು ಧನವಂತನಾಗಿದ್ದಂತ ಒಂದು ಮನುಷ್ಯ ಅಂತೆ. ಏನಪ್ಪಾ ಧನವಂತನಾಗಿದ್ದ ಒಂದು ಮನುಷ್ಯ ಅಂತ ಕೇಳುವಾಗ, ನಮಗೆ ಯೋಸೇಫ್ ಅರಿಮತ್ಯ ಅನ್ನುವಾಗ ಅವ್ರ ಬಗ್ಗೆ ಏನಪ್ಪಾ ಗೊತ್ತಿದೆ ನಮಗೆ? ಯಾಕೆ ಧನವಂತ? ಬೈಬಲೇ ಅವನಿಗೆ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ನೋಡಿ, ಬೇಕಾದ್ರೆ ಒಂದು ಸಾಮ್ಯದಲ್ಲಿ ಒಬ್ಬನ ಮನುಷ್ಯನ ಐಶ್ವರ್ಯ ಅಂತ ಒಂದು ಮನುಷ್ಯ ಅಂತ ಹೇಳ್ಬೋದು, ಒಂದು ಲಾಜರಸ್ಸು ಅಂತ ಹೇಳ್ಬೋದು. ಆದ್ರೆ ನಿಜವಾದ ಒಂದು ಮನುಷ್ಯನ ನೋಡಿ ಏನ್ ಹೇಳಿದ್, ಇವನು ಬಹಳ ಧನವಂತ ಅಂತ ವಾಕ್ಯ ಹೇಳುತ್ತೆ ಅಂತ ಕೇಳಿದ್ರೆ, ಎಂತ ಧನವಂತನಾಗಿರ್ಬೋದು ಯೋಚನೆ ಮಾಡ್ರಿ ಸಹೋದರ ಸಹೋದರರೇ. ಇವನು ಗೋಲ್ಡ್ ಮೈನಿಂಗ್ಸ್ ಇದ್ರಂತೆ. ಯಾರತ್ರ? ಈ ಜೋಸೆಫ್ ಅರಿಮತ್ಯ ಅಂತ ಇರುವರ ಹತ್ರ ಈ ಸುಮಾರು 5 ರಿಂದ 6 ಗೋಲ್ಡ್ ಮೈನಿಂಗ್ಸ್ ಅಂತ ಕೇಳಿದ್ರೆ, ಚಿನ್ನದ ಮೈನ್ ಮಾಡ್ತಾರಲ್ಲ, ಚಿನ್ನ ಮೈನಿಂಗು, ಆಮೇಲೆ ಏನ್ರಿ ಆ ಕಾಪರ್ ತಗೊಳ್ಳೋದು, ಆಮೇಲೆ ಕಬ್ಬಿಣ ತಗೊಳ್ಳೋದು, ಇವೆಲ್ಲ ಮೈನಿಂಗ್ಸ್ ಬಂದು 5 ರಿಂದ 6 ಈ ಮನುಷ್ಯ ನಡೆಸ್ತಾ ಇದ್ನಂತೆ ಒಬ್ಬನೇ. ಅದಕ್ಕೆಲ್ಲ ಇವ್ರು ಯಾರು ಅಂತ ಕೇಳಿದ್ರೆ ಯಜಮಾನಾಗಿದ್ನಂತೆ. ನೋಡ್ರಿ ಯಾವ ಸಹೋದರ ಸಹೋದರಿಯರೇ, ಆಮೇಲೆ ಕೂಡ ನಮ್ಗೆ ಏನು ಸಿಗುತ್ತೆ ಅಂತ ಕೇಳಿದ್ರೆ, ಇಂಗ್ಲೆಂಡ್ ಅಲ್ಲಿ ಇವರು ಆಕ್ಚುಲಿ ಎಲ್ಲಿ ಹೋಗಿ ಸೆಟ್ಲ್ ಆಗಿದ್ರು ಅಂತ ಕೇಳಿದ್ರೆ, ಗ್ಲಟನ್ಬರಿ ಅಂತ ಒಂದು ಜಾಗದಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ. ಆಮೇಲೆ ಇವರು ಎಂತ ಮನುಷ್ಯ ಅಂತ ಕೇಳಿದ್ರೆ, ಇಷ್ಟು ಐಶ್ವರ್ಯ ಇದ್ದ ಮನುಷ್ಯ ಒಂದ್ ಬೇರೆ ನಮಗೆ ಇಂಥ ಐಶ್ವರ್ಯ ಇದ್ದು ಬಿಟ್ಟಿದ್ರೆ ಯೋಚನೆ ಮಾಡ್ರಿ, ನಾವು ಎಂತ ಯಾರ ಬಗ್ಗೆ ಯಾರಿಗೆ ನನಗೇನಪ್ಪಾ ಅಂತ ಕೇರ್ ಮಾಡ್ದಿರ ನಾವು ಬಾಳುವ ಭಾಗದಲ್ಲಿ ನಾವು ಬಾಳ್ತಿರ್ತೀವಿ. ಆದ್ರೆ ಈ ಮನುಷ್ಯ ಅಂತ ಐಶ್ವರ್ಯವುಳ್ಳದ ಇಂಥ ಮನುಷ್ಯ ಬರೀ ಐಶ್ವರ್ಯ ಮಾತ್ರ ಅಲ್ಲ, ಉತ್ತಮನಾಗಿದ್ದ ಅಂತ ಅವನ ಹೆಸರು ತಗೊಂತಾನೆ. ಬಹಳ ಒಂದು ಉತ್ತಮನಾಗಿದ್ದಂತ ಅವನು ಹೆಸರು ತಗೊಂಡು ಸತ್ಪುರುಷನು ಅಂತ ಹೇಳ್ತಾರೆ. ಸತ್ಪುರುಷನು ಯಾರಂತ ಗೊತ್ತಾ? ಸತ್ಪುರುಷನ್ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಎಲ್ಲ ನೀತಿವಂತ ಅಂತ ಅರ್ಥ. ನೋಡ್ರಿ, ನಮ್ಮಲ್ಲಿ ಕ್ಯಾರೆಕ್ಟರು, ನಮ್ಮಲ್ಲಿ ಯಾಕಪ್ಪ ನಾವು ನೀತಿವಂತರಾಗಿದ್ದೀವಿ, ನಾವ್ ಯಾಕಪ್ಪ ಒಂದು ನೋಡ್ಬೇಕಾದ್ರೆ ಉತ್ತಮವಾಗಿ ಇರ್ಬೇಕು ಅಂತ ಕೇಳಿದ್ರೆ, ನಮ್ಮ ಹತ್ರ ಹಣ ಇಲ್ಲ, ನಮ್ಮ ಹತ್ರ ಇಷ್ಟು ಒಂದು ಅನುಕೂಲ ಇಲ್ಲ, ಇವೆಲ್ಲ ಇಲ್ದಿರ ಇರುವಾಗ ನಾವು ಏನೋ ಸ್ವಲ್ಪ ಇರೋ ವಿಷಯದಲ್ಲಿ ಇದ್ಕೊಂಡಿರ್ತೀವಿ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಯಪ್ಪ ದೇವರೇ ನೀವು ಕೊಟ್ರೆ ಸಾಕು ಅಂತ ಹೇಳಿ ಅವ್ರಿಗೆ ನಾವು ಬಹಳ ಒಂದು ಸಿನ್ಸಿಯರ್ ಆಗಿ ತಂದೆಯ ದೇವರ ಹತ್ರ ನಾವು ಬೇಡ್ಕೊಂತೀವಿ. ಆದ್ರೆ ನಮ್ಮ ಹತ್ರ ಎಲ್ಲ ಇದ್ದು ಬಿಟ್ಟಿದ್ರೆ, ಇಂಥ ಒಂದು ಬಿಸ್ನೆಸ್ಗಳೆಲ್ಲ ಇದ್ದು ಬಿಟ್ಟಿದ್ರೆ, ದೊಡ್ಡ ದೊಡ್ಡ ಬಿಸ್ನೆಸ್ಗಳೆಲ್ಲ ಇದ್ದು ಬಿಟ್ರೆ, ಹಣವಂತನಾಗಿ ನಮಗ್ ಕೂಡ ಒಂದು ದೊಡ್ಡ ಒಂದು ಧನವಂತಪ್ಪ ಅಂತ ಹೇಳಿ ನಮಗ್ ಕೂಡ ಇದ್ದು ಬಿಟ್ಟಿದ್ರೆ, ನಾವ್ ಯಾಕ್ರಿ ದೇವರನ್ನ ಹುಡುಕ್ತೀವಿ? ಓಕೆ, ನಾವ್ ಯಾಕೆ ನೀತಿವಂತರಾಗಿ ಇರ್ಬೇಕು, ನಾವ್ ಯಾಕೆ ಉತ್ತಮನಾಗಿ ಇರ್ಬೇಕು? ಆದ್ರೆ ಈ ಮನುಷ್ಯ ಅಂತರೇನಲ್ಲ. ಧನವಂತ ಅಂತ ಮಾತ್ರ ಅಲ್ಲ, ಅವನು ಉತ್ತಮನಾಗಿದ್ದ ಅಂತ ಬಹಳ ಮುಖ್ಯ. ಅದಕ್ಕಿಂತ ಅವನು ಸತ್ಪುರುಷ. ಯಾಕಂತ ಹೇಳಿದ್ರೆ ದೇವರ ವಾಕ್ಯ ಅವನು ಕೊಟ್ಟಿರುವ ಎಲ್ಲಾ ಧರ್ಮಶಾಸ್ತ್ರವನ್ನು ಕಾಯ್ಕೊಂಡು ನಡೆದವನಂತೆ. ಸತ್ಪುರುಷ ಅಂತ ಹೇಳುವ ದೇವ ಭಕ್ತಿ ಮನುಷ್ಯನಲ್ಲಿ ಇದ್ದಂತೆ. ಇವತ್ತು ಯೋಚನೆ ಮಾಡ್ರಿ, ನಮ್ಮಲ್ಲಿ ಇದ್ದಿದ್ದಂತ ಮನುಷ್ಯ ನಾವು ನೀತಿವಂತರಾಗಿ ಇದ್ದೀವ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಸಹೋದರ ಸಹೋದರಿಯರೇ, ಎಂತ ಒಂದು ಮನುಷ್ಯ ಅಂದ್ರೆ, ಕೀರ್ತನೆ 119 ನೋಡ್ರಿ, ಕೀರ್ತನೆ 119 1ನೇ ವಾಕ್ಯ ಓದ್ರಿ. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ನೋಡ್ರಾ ಅಂತ ಕೇಳಿದ್ರೆ, ಯೆಹೋವನ ಒಂದು ಎಲ್ಲಾ ಧರ್ಮಶಾಸ್ತ್ರವನ್ನು ನಡೆಸೋನು ಅಂತ ಕೇಳಿದ್ರೆ ಇವನು ಧನ್ಯವಂತೆ. ಅಂತ ಧನ್ಯನಂತ ಹೆಸರು ತಗೊಳ್ಳೋನಿಗೆ ಎಷ್ಟು ಕಷ್ಟ ಗೊತ್ತಾ? ಆ ಧರ್ಮಶಾಸ್ತ್ರ ಎಲ್ಲ ಕೈಕೊಂಡು ನಡೆದಿರುವ ಮನುಷ್ಯ ಯಾರಂತ ಕೇಳಿದ್ರೆ ಈ ಅರಿಮತ್ಯ ಜೋಸೆಫ್. ಯಾರಿಗೂ ಗೊತ್ತಿರ್ಲಿಲ್ಲ,
ಇವನು ಯೇಸು ಕ್ರಿಸ್ತನ ಶಿಷ್ಯ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಮನಸ್ಸಲ್ಲಿ ಧನವಂತ ಆಗಿದ್ದ, ಒಳ್ಳೆ ಹಣವಂತನಾಗಿದ್ದ, ನೋಡ್ರಿ ಅವನು ಉತ್ತಮನಾಗಿದ್ದ, ನೀತಿವಂತನಾಗಿದ್ದ. ಇವೆಲ್ಲ ಮನಸ್ಸಲ್ಲಿ ಅವನು ಇದ್ದು ಯಾವೊಂದು ಕೆಟ್ಟ ಕೃತ್ಯಗಳಿಗೆ ಅವನು ಮಾಡ್ಲಿಲ್ಲ, ಒಪ್ಪುಕೊಳ್ಳೋನಾಗಿರ್ಲಿಲ್ಲ, ಅದಕ್ಕೆ ಸಂಬಂಧ ಕೊಟ್ಟಿರ್ಲಿಲ್ಲ, ಯಾವೊಂದು ಅನ್ಯಾಯ ಮಾಡಕ್ಕೆ ಅವನು ಸಂಬಂಧ ಕೊಟ್ಟಿರ್ಲಿಲ್ಲ. ಅಂತ ಒಂದು ವಿಷಯನಾಗಿದ್ದ. ಮನುಷ್ಯರಿಗೆ ಮಾತ್ರ ಮೆಚ್ಚುಗೆಯಾಗಿ ಇರಬೇಕು ಅಂತ ಅವನು ಈ ತರ ಬಾಳಿಲ್ಲ. ಅದೇ ನೋಡುವರು ಬರೀ ಹೊರಗಡೆ ಇರುವ ಜನ ನೋಡ್ಬೇಕು ಅಂತ ವಿಷಯದಲ್ಲಿ ಮಾತ್ರವೇ ಅವನು ಸೇವೆ ಮಾಡ್ಲಿಲ್ಲ. ಅವನ ಮನಸ್ಸಲ್ಲಿ ಇಷ್ಟೊಂದು ವಿಷಯಗಳಿತ್ತು ಅಲ್ವಾ. ನೀತಿವಂತ ಅಂತ ಎಷ್ಟು ಜನ ಎಲ್ಲ ಹೆಸರು ತಗೊಂಡಿದ್ದಾರೆ ಅಂತ ಕೇಳಿದ್ರೆ ನೋವಾ ಅಲ್ವಾ, ನೋಡಿದ್ರೆ ಅಬ್ರಹಾಮು, ಸಹೋದರ ಸಹೋದರಿ ಯೋಬು, ಇವೆಲ್ಲ ನೋಡಿದ್ರೆ ಅವರೆಲ್ಲ ನೀತಿವಂತ ಹೆಸರನ್ನ ಆ ಜಾಗವನ್ನ ತಗೊಂಡು ಬಂದಿದ್ದಾರೆ. ಅದೇ ಆ ಜಾಗದಲ್ಲಿ ಇದ್ದದಂತ ಅದೇ ತರ ಜೋಸಫ್ ಅರಿಮತ್ಯ ಅವನು ಉತ್ತಮನು, ಸತ್ಪುರುಷನು ಅಂತ ಹೇಳಿ ಆತನ ವಾಕ್ಯದಲ್ಲಿ ಕೂಡ ನಾವು ಓದ್ತೀವಿ. ಅನೇಕ ವಾಕ್ಯದಲ್ಲಿ ಇದೆಯಾ, ಬಟ್ ಅದನ್ನ ನಾವು ಓದಲ್ಲ, ನಾವು ಬೇಡ. ಹಾಗಿರುವಾಗ ಇನ್ನೊಂದು 6ನೇ ವಿಷಯ ಏನಪ್ಪಾ ಅಂತ ಕೇಳಿದ್ರೆ, ಇನ್ನ ಸ್ವಲ್ಪ 1-2-3 ಓದ್ಬಿಟ್ರೆ ನಮ್ಮ ಸಬ್ಜೆಕ್ಟ್ ಮುಗೀತದೆ. 6ನೇ ವಿಷಯ ಏನಪ್ಪಾ ಅಂತ ಕೇಳಿದ್ರೆ, ಸಹೋದರ ಸಹೋದರರೇ, ಇವನು ದೇವರ ರಾಜ್ಯಕ್ಕಾಗಿ ಏನ್ ಮಾಡ್ತಿದ್ದ ಅಂತ ಕೇಳಿದ್ರೆ, ನೋಡ್ರಿ, ಅವನು ದೇವರ ರಾಜ್ಯಕ್ಕಾಗಿ ಏನ್ ಮಾಡ್ತಿದ್ದ ಅಂತ ಕೇಳಿದ್ರೆ ಕಾಯ್ತಿದ್ದ ಅಂತ ವಾಕ್ಯ ಇದೆ ಅಲ್ಲ. ದೇವರ ರಾಜ್ಯಕ್ಕಾಗಿ ಇವನು ಎದುರು ನೋಡ್ತಿದ್ದ ಅಂತ ನೋಡ್ರಿ. ಸಹೋದರ ಸಹೋದರರೇ, ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಈ ಹ್ಯಾಡ್ ಎಲ್ಲ ಇತ್ತು. ಆತನು ಹೆಂಗಿತ್ತ ಅಂತ ಕೇಳಿದ್ರೆ ನೋಡ್ರಿ, ಆತನು ಹೆಂಗಿದ್ದ ಮನುಷ್ಯ ಅಂತ ಕೇಳಿದ್ರೆ ಎಲ್ಲ ಈ ಲೋಕದಲ್ಲಿ ಏನೆಲ್ಲ ಬೇಕೋ ಅದೆಲ್ಲ ಇತ್ತು. ಇವ್ರಿಗೇನಪ್ಪ ರಾಜ್ಯದಲ್ಲಿ, ನಾವು ಯಾಕೆ ರಾಜ್ಯನ ಹುಡುಕ್ತಾ ಇದೀವಿ ಅಲ್ಲಿ ನಾವೆಲ್ಲ ಏನು, ಕೆಲವರೆಲ್ಲ ರಾಜ್ಯದಲ್ಲಿ ಏನಕ್ಕಪ್ಪ ಹುಡುಕ್ತಾ ಇದೀವಿ ಅಂತ ಕೇಳಿದ್ರೆ, ರಾಜ್ಯಕ್ಕೆ ಹೋಗ್ಬಿಟ್ರೆ ಮನೆ ಸಿಗ್ಬಿಡ್ತದೆ, ರಾಜ್ಯಕ್ಕೆ ಹೋಗ್ಬಿಟ್ರೆ ಯಾವ ಕಷ್ಟ ಇಲ್ಲ, ಯಾವ ದುಃಖ ಇಲ್ಲ, ಸಂತೋಷವಾಗಿ ಎಲ್ಲ ರೋಡೆಲ್ಲ ಚಿನ್ನದಲ್ಲೇ ಇರ್ತದೆ, ನಾವು ಮಾಡುವ ಅಡಿಗೆ ಪಾತ್ರೆಗಳೆಲ್ಲ ಚಿನ್ನದಲ್ಲೇ ಇರ್ತದೆ, ನಾವು ಸ್ಟವ್ ಕೂಡ ಚಿನ್ನದಲ್ಲೇ ಇರ್ತದೆ. ಇಂಥ ಒಂದು ಕಲ್ಪನೆಯಲ್ಲಿ ಕೆಲವರು ರಾಜ್ಯವನ್ನ ಎದುರ್ಕೊಂಡು ಹೋಗ್ತಾ ಇದ್ದಾರೆ. ಸಹೋದರ ಸಹೋದರರೇ, ಅವೆಲ್ಲ ನಾವು ರಾಜ್ಯದಲ್ಲಿ ನೋಡೋ ಬದಲು ಈ ಮನುಷ್ಯ ಅವನಿಗೆ ಎಲ್ಲ ಇದ್ದು ಕೂಡ ರಾಜ್ಯಕ್ಕಾಗಿ ಎದುರು ನೋಡ್ತಿದ್ದಂತೆ. ನೋಡ್ರಿ, ಹಂಗಾದ್ರೆ ಅವನು ಹಣನ ನೋಡಿಲ್ಲ, ತನ್ನ ರಾಜ್ಯ, ದೇವರ ರಾಜ್ಯ ಹೆಂಗಿರ್ತದಪ್ಪ, ಈ ರಾಜ್ಯ ಬರ್ಬೇಕು ಅಂತ ಕಾಯ್ದಿದ್ದ ಒಂದು ಮನುಷ್ಯ ಅಂತ ಕೇಳಿದ್ರೆ ಅದು ಜೋಸಫ್ ಅರಿಮತ್ಯ. ಸಹೋದರ ಸಹೋದರಿ, ಇಮ್ಯಾಜಿನ್ ಮಾಡ್ರಿ, ಒಂದು ಜಾನ್ ದ ಬ್ಯಾಪ್ಟಿಸ್ಟ್ ನೋಡ್ಬೇಕಾದ್ರೆ ಅವರ ಒಂದು ಇಲ್ಲಿ ಬರುವಾಗ ಆತನನ್ನು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಫಸ್ಟ್ ಯೇಸು ಕ್ರಿಸ್ತನು, ಅವರು ಯೇಸು ಸ್ವಾಮಿ ಬಂದ ತಕ್ಷಣ, ಜಾನ್ ದ ಬ್ಯಾಪ್ಟಿಸ್ಟ್ ಬಂದ ತಕ್ಷಣ ರಾಜ್ಯದ ಬಗ್ಗೆ ಪ್ರಸಂಗ ಮಾಡಿದ್ರು. ಆತನ ಪ್ರೀಚಿಂಗ್ ಮಾಡಿದ್ದು, ಬೋಧನೆ ಮಾಡಿದ್ದು ರಾಜ್ಯದ ಬಗ್ಗೆ. ಕ್ರಿಸ್ತನು ಬರುವಾಗ ಆತನ ರಾಜ್ಯದ ಬಗ್ಗೆ ಪ್ರಸಂಗ ಮಾಡಿದ್ರು. ಅದೇ ತರ ಯಾರು ಕೂಡ ಅಂತ ಕೇಳಿದ್ರೆ ಅಪೊಸ್ತಲರು ಕೂಡ ಏನ್ ಮಾಡಿದ್ರು, ರಾಜ್ಯದ ಬಗ್ಗೆ ಅವರು ಪ್ರಸಂಗ ಮಾಡಿದ್ರು. ಆದ್ರೆ ಸಹೋದರ ಸಹೋದರರೇ, ಈ ಮನುಷ್ಯ ರಾಜ್ಯವನ್ನ ಕೇಳಿದ ಮೇಲೆ ಹೆಂಗಿರ್ಬೇಕು ಮನುಷ್ಯ ಅಂತ ಕೇಳಿದ್ರೆ, ಅವೆಲ್ಲ ಮುಂಚೆನೆ ನೋಡ್ರಿ, ಅರಸನಾಗಿ ಬಾಳುವವನವನು ಮತ್ತೆ ರಾಜ್ಯಕ್ಕೆ ಕಾಯ್ತಾ ಇರ್ತಾನೆ ಅಂತ ಕೇಳಿದ್ರೆ ಏನಕ್ಕೆ, ಅಲ್ಲಿ ನೀತಿ ಇರಬೇಕು ಅಂತ ಅಲ್ವಾ. ನೀತಿ ಇರಬೇಕು ಅಂತ ಎಂತ ಒಂದು ವಿಷಯ ಅಂತ ಕೇಳಿದ್ರೆ ಅಂತ ಒಂದು ಮನುಷ್ಯ ಇರ್ಬೇಕು. ವಿ ಹ್ಯಾವ್ ಟು ಪ್ರಿಪೇರ್ ಅಂದ್ರೆ ಅರ್ಥ ಏನು, ಯೋಚನೆ ಮಾಡ್ರಿ. ರಾಜ್ಯಕ್ಕಾಗಿ ಕಾದಿರುವವರು ನಾವೆಲ್ಲ ರಾಜ್ಯಕ್ಕಾಗಿ ಕಾಯ್ತೀವಿ ಅಂತ ಹೇಳಿದ್ರೆ ಅರ್ಥ ಏನು, ಹೆಂಗಿರ್ಬೇಕು, ರಾಜ್ಯ ಬರ್ಬೇಕು ಅಂತ ಕಾಯ್ತಾ ಇದ್ದೀರಿ ಹೊತ್ತು ಯಾವೊಂದು ಗುಣಲಕ್ಷಣಗಳಿಲ್ಲ, ನಾವು ಏನಾಗ್ಲಿಲ್ಲ, ನಾವು ರೆಡಿ ಇಲ್ಲ. ಸಹೋದರ ಸಹೋದರಿ, ನಾಳೆ ರಾಜ್ಯ ಬಂದು ಬಿಟ್ರೆ ನಾಳೆ ನಾಡ್ದು ಇನ್ನ ಬರೋ ತಿಂಗಳಲ್ಲಿ ಏನೋ ಒಂದು ರಾಜ್ಯಪ್ಪ ಕನಕ್ ಕಾಣುವ ಒಂದು ರಾಜ್ಯ ಬಂದು ಬಿಟ್ರೆ ನಮ್ಮ ಪರಿಸ್ಥಿತಿ ಅಲ್ರಿ. ನಾವು ಉತ್ತಮನಾಗಿದ್ದೀವ, ನೀತಿವಂತರಾಗಿದ್ದೀವ, ಸತ್ಪುರುಷನಾಗಿದ್ದೀರಾ? ಏನಿಲ್ಲ ಅಲ್ವಾ. ಏನ್ ಮಾಡ್ತೀವಿ, ಆ ರಾಜ್ಯಕ್ಕೆ ನಾವು ಸಂಬಂಧಪಟ್ಟವರಾಗಿರ್ತೀವ ಅಂತ ಕೇಳಿದ್ರೆ ಸೆಲೆಕ್ಟೂ ಆಗಲ್ಲ. ಆದ್ರೆ ಈ ಮನುಷ್ಯ ಕಾಯ್ತಿದ್ದ ಅಂತ ಹೇಳುವಾಗ ಆತನ ಗುಣಲಕ್ಷಣದಲ್ಲಿ ಎಲ್ಲಾ ಗುಣಲಕ್ಷಣ ಇಟ್ಟುಕೊಂಡು ರಾಜ್ಯ ಯಾವಾಗ ಬರುತ್ತಪ್ಪ ಅಂತ ಎದುರು ನೋಡ್ತಿದ್ದಂತೆ, ಯಾವಾಗಪ್ಪ ಬರುತ್ತೆ ಅಂತ ಎದುರು ನೋಡ್ತಿದ್ದಂತೆ. ಅಂತ ಒಂದು ಗುಣಲಕ್ಷಣಗಳು ಈತನಲ್ಲಿ ಇತ್ತು ಅಂತ ನೋಡ್ತೀವಿ. ಒಂದು ವಾಕ್ಯ ಕೂಡ ಓದೋಣ. 1ನೇ ಥೆಸಲೋನಿಕರಿಗೆ 2ನೇ ಅಧ್ಯಾಯ 12ನೇ ವಾಕ್ಯ.
1 ಥೆಸಲೋನಿಕರಿಗೆ 2:12. ತನ್ನ ರಾಜ್ಯ ಪ್ರಭಾವಗಳಲ್ಲಿ ಪಾಲುಗಾರರಾಗುವುದಕ್ಕೆ ಕರೆಯುವ ದೇವರಿಗೆ ಯೋಗ್ಯರಾಗಿ ನೀವು ನಡೆಯಬೇಕೆಂದು ಖಂಡಿತವಾಗಿ ಹೇಳುತ್ತಾ ಇದ್ದೇವೆಂದು ನಿಮಗೆ ತಿಳಿದದೆ. ಆ ರಾಜ್ಯಕ್ಕಾಗಿ ಯೋಗ್ಯರಾಗಿರ್ರಿ ಅಂತ ನೀವೆಲ್ಲ ನಡೆಯಬೇಕು ಅಂತ ನಾನು ಖಂಡಿತವಾಗಿ ಹೇಳ್ತೇನೆ ಅಂತ ಹೇಳಿದ್ರೆ, ಹಾಗಾದ್ರೆ ರಾಜ್ಯಕ್ಕೆ ತಕ್ಕದಾಗಿ ಯೋಗ್ಯರಾಗಿ ಇರ್ಬೇಕು ಅಂತ ಹೇಳ್ತಾರೆ. ನಾನ್ ರಾಜ್ಯಕ್ಕಾಗಿ ಕಾಯ್ತಾ ಇದ್ದೀನಿ ಅಂತ ಕೇಳಿದ್ರೆ, ಯಪ್ಪ ಯಾವಾಗಪ್ಪ ರಾಜ್ಯ ಬರ್ತದೆ, ಯಾವಾಗ ನಾನು ರಾಜ್ಯದಲ್ಲಿ ಸೇರ್ತೀನಿ ಅಂತ ಕೇಳಿದ್ರೆ, ಅದಕ್ಕೆ ತಕ್ಕದಾಗಿ ಯೋಗ್ಯನಾಗಿ ನಾನು ಇರ್ಬೇಕಲ್ಲ. ನಾನು ಯೋಗ್ಯನ ಅಂತ ಕೇಳಿದ್ರೆ ನಾವು ಯೋಗ್ಯರಲ್ಲ. ನಾವು ಮಾತನ್ನು ಬರೀ ಮನುಷ್ಯರು ಕಾಣಬೇಕು ಅಂತ ಮೆಚ್ಚಿಸ್ಬೇಕು ಅಂತಾನು ಮನುಷ್ಯರು ಕಾಣಬೇಕು ಅಂತ ಮಾತ್ರವೇ ನಾವು ಹೊರಗಡೆ ಇದ್ದು ನಾವು ಮಾಡುವ ವಿಷಯಗಳೆಲ್ಲ ಮನುಷ್ಯರು ನೋಡ್ಬೇಕು ಅಂತ ಹೇಳಿ ಮಾಡುವರಾಗಿ ಅಂದ್ರೆ ನಾವು ಮಾಡಲ್ಲ. ಒಂದು ವೇಳೆ ಆ ತರ ಮಾಡುವರಾಗಿ ಇರಂಗಿದ್ರೆ ಸಹೋದರ ಸಹೋದರರೇ, ನಾವು ಇಂಥ ಒಂದು ಗುಣಲಕ್ಷಣದಲ್ಲಿ ಇರೋರಲ್ಲ. ಆದ್ರಿಂದ ಇಲ್ಲಿ ಹೇಳ್ತಾರೆ, ರಾಜ್ಯಕ್ಕಾಗಿ ಒಬ್ಬನು ಏನು ಅಂತ ಯೋಗ್ಯರಾಗಿ ಇರ್ಬೇಕು. ಬಹಳ ಮುಖ್ಯ ಅಲ್ವಾ ಸಹೋದರ ಸಹೋದರರೇ? ಎಸ್. ಏನಂತ ಕೇಳಿದ್ರೆ, ನಾವು ರಾಜ್ಯದ ಬಗ್ಗೆ ಮಾತಾಡುವಾಗ ಇನ್ನೊಂದು ವಾಕ್ಯ ಕೂಡ ಓದೋಣ. 1 ಕೊರಿಂಥಿಯರಿಗೆ 1 ಕೊರಿಂಥಿಯ 4ನೇ ಅಧ್ಯಾಯ 20-21. ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ, ಶಕ್ತಿಯಲ್ಲಿಯೇ ಆಧಾರಗೊಂಡಿದೆ. ನಿಮ್ಮ ಇಷ್ಟವೇನು? ಬೆತ್ತ ತೆಗೆದುಕೊಂಡು ನಿಮ್ಮ ಬಳಿಗೆ ಬರಲು, ಪ್ರೀತಿಯಿಂದಲೂ ಸೌಮ್ಯ ಭಾವದಿಂದಲೂ ಕೂಡಿದವನಾಗಿ ಬರಲು. ಹೆಂಗ್ ಬರ್ಬೇಕಂದ್ರೆ, ದೇವರ ರಾಜ್ಯ ಹೆಂಗಿಲ್ಲ ಅಂತ ಕೇಳಿದ್ರೆ ಬರೀ ಮಾತಲ್ಲಿಲ್ಲ ಅಂತ ಹೇಳ್ತಾರೆ ಅಲ್ವಾ ಸಹೋದರ ಸಹೋದರರೇ? ಹಂಗಿರುವಾಗ ಅದು ಯಾವ ತರ ಅಂತ ಶಕ್ತಿಯಿಂದ, ದೇವರ ರಾಜ್ಯ ಅಂತ ಶಕ್ತಿ ಬರೀ ಮಾತಲ್ಲಿ ಮಾತ್ರ ಅಲ್ಲ, ಅದು ಶಕ್ತಿಯಿಂದ ಬರುವ ರಾಜ್ಯ. ಆದ್ರೆ ನೀವು ಯಾವ ತರ ಇರ್ಬೇಕು ಅಂತ ಹೇಳ್ತಾರೆ. ನಾನು ಯಾವನ್ನ ತಗೊಂಡ್ಬರ್ಲಿ ನಿಮ್ಮನ್ನ ತಿತ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ ಸಹೋದರ ಸಹೋದರ. ಹೀಗಿರುವಾಗ ಒಂದು ನೋಡಿದ್ರೆ, ಈ ವಾಸ್ ವೈಟಿಂಗ್ ಫಾರ್ ದ ಕಿಂಗ್ಡಮ್. ಇದು 6ನೇ ಪಾಯಿಂಟ್. 7ನೇ ಪಾಯಿಂಟ್ ಏನಂತ ಕೇಳಿದ್ರೆ, ಗುಪ್ತವಾಗಿ ಇದ್ದ ಯೇಸುವಿನ ಶಿಷ್ಯ ಅಂತ ನೋಡ್ತೀವಿ. 7ನೇ ಪಾಯಿಂಟ್ ಏನಪ್ಪಾ ಅಂತ ಕೇಳಿದ್ರೆ, ಇವ್ರು ಏನಪ್ಪಾ ಗುಪ್ತವಾಗಿದ್ದ ಅಂತ ಕೇಳುವಾಗ ಇವರ ವಿಚಾರದಲ್ಲಿ ನಾವು ನೋಡ್ತೀವಿ. ನೋಡ್ರಿ, ಎಂತ ಇವ್ರು ಗುಪ್ತವಾಗಿರೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಕೇಳಿದ್ರೆ, ಇಲ್ಲಿಗೆ ನೋಡ್ರಿ, ಯೇಸು ಸ್ವಾಮಿನ ಹಿಡಿಯೋಕ್ಕೂ ಮುಂಚೆ ಏನಾಯ್ತು ಅಂತ ಕೇಳಿದ್ರೆ, ಎಲ್ಲಾ ಒಂದು ಏನ್ರಿ ಶಿಷ್ಯರುಗಳು ಇದ್ರು, 12 ಶಿಷ್ಯರುಗಳು ಇದ್ರು, ಎಲ್ಲ ಯೇಸು ಕ್ರಿಸ್ತನ ಜೊತೆಗೇನೆ ಹೋಗ್ತಾ ಇದ್ರು ಅಲ್ವಾ? ಅವ್ರ ಜೊತೆಗೆ ಹೋಗ್ತಾ ಇದ್ರು, ಅವ್ರ ಜೊತೆಗಿದ್ರು, ಎಲ್ಲಾ ಒಂದು ವಿಷಯಗಳನ್ನೆಲ್ಲ ಕೂಡ ಕೇಳ್ಕೊಂಡು ಎಲ್ಲಾ ವಿಷಯಗಳು ಇದ್ರು. ಆದ್ರೆ ಕರೆಕ್ಟ್ ಆಗಿ ಯೇಸು ಸ್ವಾಮಿನ ಅವ್ರ ಶಿಲುಬೆಗೆ ಹೋಗೋದಕ್ಕೂ ಮುಂಚೆ ಅವ್ರ ಗೆತ್ಸೆಮನೆಯಲ್ಲಿ ಅರೆಸ್ಟ್ ಮಾಡುವಾಗ ಯಾರೆಲ್ಲ ಜೊತೆಗಿದ್ರು ಅವರೆಲ್ಲ ಒಟ್ಟು ಹೋಗ್ಬಿಟ್ರು, ಯಾರು ಇಲ್ಲ. ನೋಡ್ರಿ ಏನ್ ಹೇಳ್ತಾನೆ ಅಂತಂದ್ರೆ, ಒಂದು ನೋಡ್ರಿ ಏನ್ ಹೇಳ್ತಾನೆ ಅಂತ ಕೇಳಿದ್ರೆ, ಈ ಮನುಷ್ಯ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಹೆಂಗಪ್ಪ ಗುಪ್ತವಾಗಿದ್ದ ಅಂತ ಕೇಳಿದ್ರೆ, ಗುಪ್ತವಾಗಿ ಇದ್ದು ಬಿಟ್ಟು ಶಿಷ್ಯರುಗಳೆಲ್ಲ ಅವರೆಲ್ಲ ಹಂಗೆ ಹೊರಗಡೆ ಶಿಷ್ಯರುಗಳನ್ನ ತೋರ್ಸ್ಕೊಂಡಿದ್ರು, ಅಪೊಸ್ತಲರು ಎಲ್ಲರ ಮುಂದೆನೂ ತೋರ್ಸ್ಕೊಂಡಿದ್ರು. ಯೇಸು ಸ್ವಾಮಿನ ಹಿಡ್ಕೊಂಡ ಮೇಲೆ ಎಲ್ಲ ಹೊರಟು ಹೋಗ್ಬಿಟ್ರು. ಆದ್ರೆ ತನ್ನ ಹೃದಯದಲ್ಲಿ ಮಾತ್ರವೇ ಯೇಸು ಕ್ರಿಸ್ತನ ಸ್ವೀಕರಿಸಿಕೊಂಡು ಆತನನ್ನು ಮನಸ್ಸಲ್ಲಿ ದೇವರ ರಾಜ್ಯಕ್ಕಾಗಿ ಕಾಯ್ದಿರೋನು ಒಬ್ಬನು, ಅವನು ಮುಂದೆ ಬರ್ತಾನೆ ಇಲ್ಲಿಗೆ. ಯಾವಾಗ ಯೇಸು ಸ್ವಾಮಿನ ಆತನ ಒಂದು ದೇಹ ತಗೊಳ್ಳೋದಿಕ್ಕೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಈ ವಾಸ್ ಹಿಡನ್ ಫಾರ್ ಲಾಂಗ್ ಟೈಮ್ ಅಂತ ಹೇಳ್ತಾರೆ. ಅವ್ರು ಇದ್ದಿದ್ದಂತ ವಿಷಯಗಳ 3.5 ವರ್ಷ ಕಾಲ ಯೇಸು ಸ್ವಾಮಿ ಬಂದ ಮೇಲೆ ಏನು ಮಾತಾಡಲ್ಲ, ಯೇಸು ಕ್ರಿಸ್ತನ ಬೋಧನೆ ಮಾತ್ರ ಕೇಳ್ಕೊಂಡು ಅದ್ರ ಪ್ರಕಾರ ನಡೀತಾ, ಯೇಸು ಕ್ರಿಸ್ತ ಹೇಳುವ ರಾಜ್ಯದ ಬಗ್ಗೆ ಎಲ್ಲ ಕೇಳ್ಕೊಂಡು ರಾಜ್ಯ ಬರುತ್ತೆ ಅಂತ ಮಾತ್ರ ಕಾಯ್ತಾ ಇದ್ದಿದ್ದಂತ ಮನುಷ್ಯ ಸಡನ್ ಆಗಿ 12 ಜನ ಏನ್ ಮಾಡ್ಬಿಟ್ರು, ಹೋಗೇ ಬಿಟ್ರು. ಆದ್ರೆ ಇಲ್ಲಿಗೆ ಏನಾಯ್ತು ಅಂತ ಕೇಳಿದ್ರೆ, ಇಲ್ಲಿಗೆ ಸೀಕ್ರೆಟ್ ಆಗಿದ್ದು ಮನಸ್ಸಲ್ಲಿ ಎಷ್ಟು ಮುಚ್ಚಲಕ್ಕಾಗುತ್ತೆ ಹೇಳ್ರಿ? ಒಳ್ಳೆ ಕಾರ್ಯಗಳು ಹೊರಗಡೆ ಬರ್ಲೇಬೇಕು. ಹಂಗಾದ್ರೆ ಈ ಮನುಷ್ಯದಲ್ಲಿ ಒಳ್ಳೆ ಕಾರ್ಯಗಳು ಇದ್ದಿದ್ದಂತ ಈಗ ಸೀಕ್ರೆಟ್ ಆಗಿದ್ದುವಾಗ ಹೊರಗಡೆ ಬಂದ್ಬಿಡ್ತು. ಹೊರಗಡೆ ಬರುವಾಗ ಗುಪ್ತವಾಗಿದ್ದುವಾಗ ಈ ಮನುಷ್ಯ ಎಲ್ಲರಿಗೂ ಗೊತ್ತಿದ್ದಂಗೆ ಹೊರಗಡೆ ಬಂದು ಎಲ್ಲ ಹೊರಟೋದ್ರು.
ಈಗ ಈ ಮನುಷ್ಯ ಬರ್ತಾನೆ ಏನಂತ ಕೇಳಿದ್ರೆ ಆ ದೇಹವನ್ನು ಕೊಡು ಅಂತ ಕೇಳಕ್ಕೆ ಬರ್ತಾನೆ ಅಂತ ನೋಡ್ತು. ಸೋದರರೇ ನೋಡ್ರಿ, ಎಂತ ಒಂದು ವಿಷಯ ಅಂತ ಕೇಳಿದ್ರೆ ಈ ಈ ದೇಹವನ್ನು ತೆಗೆಯೋಕೆ ಓಪನ್ ಮಾಡೋದಿಕ್ಕೆ ಬರುವಾಗ, ಯಾಕಂದ್ರೆ ಇವರೆಲ್ಲ ಹೊರಟೋದ್ರು, ಯಾರು ಮಾತ್ರ ಇದ್ದಾರೆ ಅಂತ ಕೇಳಿದ್ರೆ ಅಲ್ಲಿಗೆ ಯೇಸು ಕ್ರಿಸ್ತನ ತಾಯಿ ಮಾತ್ರ ಇದ್ದಾರೆ ಅಲ್ವಾ. ಅಲ್ಲಿ ತಾಯಿಯು, ಆಮೇಲೆ ಯಾರಿದ್ದಾರೆ ಅಂತ ಹೇಳಿದ್ರೆ ಕೆಲವರು ಮಾತ್ರವೇ ಇದ್ದಾರೆ. ಇಲ್ಲಿಗೆ ಬೇರೆ ಯಾರು ಇಲ್ಲ. ಶಿಷ್ಯರು ಒಬ್ಬನು ಮಾತ್ರ, ಯೋಹನ ಚಿಕ್ಕವನವನು, ಅವನು ಮಾತ್ರ ಇದ್ದಾನೆ. ಇವಾಗ ಅವನು ಕೂಡ ಏನು ಮಾಡಕ್ಕಾಗಲ್ಲ. ಇವಾಗ ಯಾರಾದ್ರೂ ಹೋಗಿ ಯೇಸು ಕ್ರಿಸ್ತನ ದೇಹ ಮುಟ್ಟಿದ್ರೆ ಅವನಿಗೆ ಏನ್ ಹೆಸರು ಬಂದ್ಬಿಡ್ತದೆ ಅಂತ ಕೇಳಿದ್ರೆ ಅವನು, ಇವ್ರು ಕೂಡ ಯಾರ್ರಿ ಆ ಕ್ರಿಮಿನಲ್ಲು ಈ ಜೊತೆಗೆ ಸೇರಿದ್ದವನು ಅಂತ ಬಂದ್ಬಿಡ್ತದೆ. ಯಾಕಂದ್ರೆ ಇವನು ಹಿರಿಯನಲ್ಲ, ಇವನು ಧನವಂತ ಮಾತ್ರ ಅಲ್ಲ, ಇವ್ರು ಗಣವಂತನಲ್ಲ, ಸತ್ಪುರುಷನಾಗಿ ಎಲ್ಲ ಹೆಸರು ತಗೊಂಡಿರುವನು ಹೋಗಿ ದೇಹವನ್ನು ಕೇಳಿದ್ರೆ ಅವನ ಹೆಸರು ಹಾಳಾಗುತ್ತಲ್ಲ. ಅದನ್ನ ನೋಡ್ದಿರಾ ಅವನು ಏನ್ ಮಾಡ್ದ ಅಂತ ಕೇಳಿದ್ರೆ ಅವನು ಇಲ್ಲಿಗೆ ನೋಡ್ರಿ, ಇಲ್ಲಿಗೆ ವಾಕ್ಯ ಹೇಳುತ್ತೆ, ಇವನು ಧೈರ್ಯವಾಗಿ ಹೊರಗಡೆ ಬಂದಂತೆ. ಹೌದು, ಈಗ ವಾಕ್ಯ ಏನ್ ಹೇಳುತ್ತೆ ಅಂತ ಕೇಳಿದ್ರೆ ನೋಡ್ರಿ, ಆ ವಾಕ್ಯ ಓದನ ಯೋಹಾನದಲ್ಲಿ ಕೆಲವು ವಿಷಯಗಳು ಇದು ಮಾಡ್ಬಿಡೋಣ. ಯೋಹಾನದಲ್ಲಿ ನಾವು ಓದಿವಲ್ಲ, ಅಲ್ಲಿಗೆ ಧೈರ್ಯವಾಗಿ ಓದಂತೆ. ಎರಡು ವಾಕ್ಯ ಓದ್ಬಿಟ್ಟು ಓದಿ. ಹೀಗಿರಲಾಗಿ ಅರಿಮಥಾಯದ ಯೋಸೇಫನೆಂಬುವನು ಬಂದು ಧೈರ್ಯದಿಂದ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡನು. ಸಾಕು, ಇಲ್ಲಿ ಬೇಕಾದ್ರೆ ಧೈರ್ಯದಿಂದ ಓದ್ನಂತೆ. ಏನ್ ಧೈರ್ಯ ಬೇಕಿತ್ತು ಇವ್ರಿಗೆ? ಏನ್ ಧೈರ್ಯ ಬೇಕಿತ್ತು ಈ ಮನುಷ್ಯನಿಗೆ? ಯೋಚನೆ ಮಾಡ್ರಿ. ಏನು ನಾನು ಹಣವಂತ ಆಗಿದ್ದಾನೆ, ಎಲ್ಲ ಇದೆ ಅವನಿಗೆ, ಅವನು ಹೋಗಿ ಧೈರ್ಯವಾಗಿ ಎಲ್ಲರಿಗೂ ಭಯ ಪಟ್ಟು ಹೋದ್ನ ಅಂತ ಕೇಳಿದ್ರೆ ಇಲ್ಲ ರೀ. ಅವನಲ್ಲಿ ಎಲ್ಲರೂ ಭಯ, ಮನಸ್ಸಲ್ಲಿ ಭಯ ಇದ್ದುಕೊಂಡು ಹೋಗಿ ಪಿಲಾತನ್ನ ಕೇಳಿದ್ರ ಪಿಲಾತಗೂ ಗೊತ್ತು ಇವನು ಎಂತ ಮನುಷ್ಯ ಅಂತ. ಇವನು ಯಾರ್ರಿ, ಬಹಳ ಧನವಂತ ಅಂತ ಇವನ್ಗೆ ಎಲ್ಲರಿಗೂ ಗೊತ್ತು, ಬಹಳ ಹಣವಂತ ಅಂತ ಇವ್ ಎಲ್ಲರಿಗೂ ಗೊತ್ತು. ಆದ್ರೆ ಧೈರ್ಯದಿಂದ ಹೋಗುವ ಕಾರಣ ಏನಂತ ಕೇಳಿದ್ರೆ ಅಲ್ಲಿ ಇದ್ದಂತ ಸಮುದಾಯಗಳು. ಸೋದರರೇ, ಫಸ್ಟ್ ಆಫ್ ಆಲ್ ಒಂದು ಯೂದನ್ನು ಆ ಒಂದು ಸಮಯದಲ್ಲಿ, ಪಸ್ಕಾ ಸಮಯದಲ್ಲಿ ಯಾರು ಕೂಡ ಶವವನ್ನು ಮುಟ್ಟಬಾರದು. ಯಾವ ಒಂದು ಶವವನ್ನು ಮುಟ್ಟಬಾರದು. ಮುಟ್ಟಿದ್ರೆ ಅದು ಏನಾಗುತ್ತೆ ಅಂತ ಕೇಳಿದ್ರೆ ತೀಟೆ ಅಲ್ವಾ. ಅವರು ಏನ್ ಮಾಡಕ್ಕಾಗಲ್ಲ ಅಂತ ಕೇಳಿದ್ರೆ ಅವರು ಪಸ್ಕವನ್ನು ಆಚರಣೆ ಮಾಡಕ್ಕಾಗೋದೇ ಇಲ್ಲ. ಅದು ಮಾತ್ರ ಇಲ್ಲ, ಅವನು ಒಂದು ವೇಳೆ ಈ ಕೆಟ್ಟ ವಿಷಯ ಮಾಡಿಬಿಟ್ರೆ ಅಲ್ಲಿದ್ದಂತ ಯೂದರುಗಳೆಲ್ಲ ಇವನ್ನ ತಳ್ಳಿಬಿಡ್ತಾರೆ ಅಂತ ನಂಗೆ ಗೊತ್ತಿತ್ತು. ಇನ್ನು ಮುಂದೆ ಇವತ್ತು ನಾನು ಪಸ್ಕ ಮಾಡಲ್ಲ. ಎಷ್ಟೋ ವರ್ಷ ಈ ಮನುಷ್ಯ ಪಸ್ಕವನ್ನ ಮಾಡ್ಕೊಂಡು ಬಂದಿದ್ದ ಮನುಷ್ಯ ಪಸ್ಕ ಮಾಡೋದಕ್ಕಿಂತ ಕ್ರಿಸ್ತನ ದೇಹವನ್ನು ಸ್ವೀಕರಿಸ್ಬೇಕು, ಆತನ ಕೈಯಲ್ಲಿ ತಗೊಬೇಕು, ಆತನ ಸಮಾಧಿ ಅವನು ಕಟ್ಟಿದ್ನಲ್ಲ ಅದ್ರಲ್ಲಿ ಇಡಬೇಕು ಅಂತ ಇನ್ಕೊ ಮನಸ್ಸಿತ್ತು ನೋಡ್ರಿ. ಇದು ಮುಖ್ಯವಾಗಿರ್ತದ್ರಲ್ಲಿ. ಇದಕ್ಕೆ ಧೈರ್ಯ ಬೇಕು ನಮಗೆ. ಎಲ್ಲವನ್ನು ಬಿಟ್ಟು ಕೂಡ ಯಾರು ಈ ಸಮುದಾಯ ಏನೇ ಹೇಳಲಿ ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ನಾಳೆ ಬರುವ ಇದರಿಂದ ಅವರ ಪರಿಣಾಮ ಏನಿತ್ತು ಅಂತ ಕೇಳಿದ್ರೆ ಎಲ್ಲ ಹೇಳ್ತಾರೆ ಕೆಲವು ಹಿಸ್ಟ್ರಿಯಲ್ಲೆಲ್ಲ, ಇವರು ಯೂದರು ಫಸ್ಟ್ ಆಫ್ ಆಲ್ ಆ ಮಹಾಸಭೆಗೆ ಒಂದು ಹಿರಿಯರು. ಇವಾಗ ಇವರೆಲ್ಲ ಪ್ಲಾನ್ ಮಾಡಿ, ಯಾರು ಬೇರೆಯವರೆಲ್ಲ ಪ್ಲಾನ್ ಮಾಡಿ ಯೇಸು ಕ್ರಿಸ್ತನ ಸಾಯಿಸಿದ್ದಾರೆ. ಇವನು ಕ್ರಿಮಿನಲ್ ಅಂತ ಹೇಳಿ ವಿರುದ್ಧವಾಗಿ ಹೋಗಿದ್ದಾನೆ, ದೇವರ ಒಂದು ವಾಕ್ಯಕ್ಕೆ ವಿರುದ್ಧವಾಗಿ ಹೋಗಿದ್ದಾನೆ ಅಂತ ಇವರು ಶಿಲುಬೆ ಮೇಲೆ ಹಾಕಿದ್ದಾರೆ. ಇವರೆಲ್ಲ ಶಾಪಕ್ಕೆ ವಿರುದ್ಧವಾಗಿ ಇವ್ರನ್ನ ಹಾಕಿದ್ದಾರೆ. ಈಗ ಒಂದು ಹಿರಿಯನು ಹೋಗಿ ನನಗೆ ಕೊಡ್ರಿ ಈ ದೇಹ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಏನ ಮಾಡ್ತಾರೆ, ಇವ್ರು ಆ ಸಭೆಯಿಂದನೇ ತೆಗೆದು ಬಿಟ್ರಂತೆ, ಹಿಂಸೆ ಒಳಗೆ ಹಾಕಿದ್ರಂತೆ, ಇವ್ರನ್ನ ಎಲ್ಲಿಗೆ ತಗೊಂಡು ಹೋಗಿ ಸೆರೆಗೆ ಹಾಕಿದ್ರಂತೆ. ಇದೆಲ್ಲ ಗೊತ್ತಿದ್ದು, ಇದೆಲ್ಲ ನಡೀತದಂತ ಗೊತ್ತಿದ್ದೆ ಈ ಮನುಷ್ಯ ಏನ್ ಮಾಡ್ದ ಅಂತ ಕೇಳಿದ್ರೆ ಧೈರ್ಯವಾಗಿ ಹೋದ್ನಂತೆ. ಅದಕ್ಕೆ ಆ ಧೈರ್ಯ ಬಂತು ಅಂತ ಹೇಳ್ತಾರೆ. ಬಹಳ ಮುಖ್ಯ. ಕೊನೆಗೆ 9ನೇ ಪಾಯಿಂಟ್ ಹೋಗ್ಬಿಡೋಣ, ಯಾಕಂದ್ರೆ ಟೈಮ್ ಇಲ್ದಿರ ಇರೋ ಕಾರಣ. ಏನಪ್ಪ 9ನೇ ಪಾಯಿಂಟ್ ಅಂತ ಹೇಳುವಾಗ ನೋಡಿ, ವಾಕ್ಯ ಎಲ್ಲ ಕೊಟ್ಟಿದ್ದೀನಿ ಇಲ್ಲಿಗೆ, ಬಟ್ ಓದೋದು ಬೇಡ, ಲೇಟ್ ಆಗುತ್ತೆ ಅಂತ ಹೇಳಿ. ಓಕೆ, ನೋಡ್ರಿ ಇಲ್ಲಿಗೆ ಇನ್ನೊಂದು ವಿಶೇಷ, ಬಹಳ ಒಂದು ವಿಶೇಷ ಏನಂತ ಕೇಳಿದ್ರೆ ತಂದೆ ದೇವರು ಇಟ್ಟಿದ್ದಂತ ಒಂದು ಪ್ಲಾನ್ ನೋಡ್ರಿ. ಏನಂತ ಕೇಳಿದ್ರೆ ಯೇಸು ಸ್ವಾಮಿ ಆತನ ಹುಟ್ಟುವಾಗ ಈ ಮಗುನ ಯಾರ ಕೈ ಕೊಟ್ಟಿದ್ರು ಗೊತ್ತಾ? ಯೋಸೇಫು ಎನ್ನುವ ಒಂದು ಮನುಷ್ಯನ ಕೈಯಲ್ಲಿ ಆತನ ಮಗು, ಯಾರು ಮರಿಯಾ ಇದ್ರು. ಆತನ ತಂದೆ ಯಾರಾಗಿದ್ರು ಅಂತ ಕೇಳಿದ್ರೆ ಯೋಸೇಫನಾಗಿದ್ನು ಅಂತ.
ಅಲ್ವಾ? ಆತನು ಹುಟ್ಟುವಾಗ ಯೋಸೇಫ್ ಕೈಯಲ್ಲೇ ಆ ದೇಹ, ಚಿಕ್ಕ ಮಗು ಆ ಯೋಸೇಫ್ ಕೈಯಲ್ಲೇ ಕೊಟ್ಟಿದ್ರು. ಕೊನೆಗೆ ಸತ್ತ ಮೇಲೆ ಆತನ ದೇಹ ಕೂಡ ಯೋಸೇಫ್ ಎನ್ನುವ ಒಂದು ಮನುಷ್ಯನ ಕೈಗೆ ಹೋಗ್ತದೆ. ನೋಡ್ರಿ, ಯೋಸೇಫು ಅನ್ನುವ ಒಂದು ಮನುಷ್ಯನ ಕೈಗೆ ಅದನ್ನ ಒಪ್ಪಿಸಿಕೊಟ್ಟಿದ್ದು ತಂದೆ ದೇವರು. ಎಂತ ಒಂದು ಯೋಜನೆ ಅವ್ರಲ್ಲಿ ಇಟ್ಟಿತ್ತು. ಅದರಿಂದ ಒಂದು ಯಾವ್ದೋ ಒಂದು ಏನ್ರಿ ವಿಶೇಷ ಇಟ್ಟಿರ್ತಾರೆ ಮೋಸ್ಟ್ಲಿ, ಅದಕ್ಕೆ ಅಂತ ಹೇಳುವಾಗ ಇವೆಲ್ಲ ನೋಡಿದ್ವಿ. ಸಹೋದರ ಸಹೋದರಿ, ಇದು ಕೂಡ ಬಹಳ ಒಂದು ಅದ್ಭುತ ಒಂದು ವಿಷಯ. ಯಾಕಂದ್ರೆ ತಂದೆ ದೇವರು ಏನೋ ಒಂದು ಮನುಷ್ಯರಿಗೆ ನೋಡ್ಬೇಕಾದ್ರೆ ಯೋಸೇಫು ಈ ಮಾಂಸದಲ್ಲಿ ಕ್ರಿಸ್ತನ ತಂದೆಯಾಗಿ ಇದ್ದಂತ ಈ ಭೂಮಿಯಲ್ಲಿ ಇದ್ದಂತ ಯೋಸೇಫು ಅವ್ರನ್ನ ಮೊದಲು ತಂದೆಯ ದೇವರು ಹರಿಸ್ಕೊಂಡಿದ್ರು. ಅದು ಕೂಡ ಬಹಳ ಮುಖ್ಯ. ಯಾಕಂದ್ರೆ ಅವ್ರು ಕೂಡ ಒಂದು ನೀತಿವಂತನೇ. ಕೊನೆಗೆ ನೋಡ್ರಿ, ಈ ಯೋಸೇಫ್ ಇವನು ಕೂಡ ನೀತಿವಂತನಾಗಿದ್ದೆ ಕೊಟ್ನು ಅಂತ ನೋಡ್ತೀವಿ. ಕೊನೆಗೆ ನೋಡುವಾಗ ಈ ದೇವರ ಯೋಚನೆ ಇವ್ರ ಮೇಲೆ ಏನಿತ್ತಪ್ಪ ಅಂತ ಹೇಳುವಾಗ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಏನಂತ ಹೇಳಿದ್ರೆ, ಹೌದು ಸಹೋದರ ಸಹೋದರಿಯರೇ, ದೇವರ ಇವರ ಬಗ್ಗೆ ಮುಂಚೆನೆ ಏನ್ ಕೇಳಿದ್ರೆ, ಪ್ರವಾದನೆ ಏನಾದ್ರೆ ಮುಂಚೆನೆ ಆತನ ಯೋಸೇಫ್ ಬಗ್ಗೆ ಅರಿಮತ್ಯ ಅನ್ನುವ ಯೋಸೇಫ್ ಅಂತ ಬರ್ದಿಲ್ಲ, ಇಂಥ ಒಂದು ಧನವಂತನು ಅಂತ ಹೇಳಿ ಮುಂಚೆನೆ ಯಾವ್ದಾದ್ರ ಬರ್ದಿದಾರ ಅಂತ ಕೇಳಿದ್ರೆ ವಾಕ್ಯ ಫಸ್ಟೇ ಬರ್ದು ಬಿಟ್ಟಿದ್ರಂತೆ. ಎಲ್ಲಿಗಪ್ಪ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಓದನ ಕೊನೆಯ ವಾಕ್ಯ ಓದನ ಯಾವ್ದಂತ ಕೇಳಿದ್ರೆ ಯೆಶಾಯ 53ನೇ ಅಧ್ಯಾಯ 9ನೇ ವಾಕ್ಯ. ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೂ, ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ, ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು. ಅವನ ಏನಂತ ಹೇಳಿದ್ರೆ, ಸತ್ತಾಗ ದುಷ್ಟರ ಮಧ್ಯೆಯಲ್ಲಿ ಪುಷ್ಟರ ನಡುವಲ್ಲಿ ಅವನು ಅಂತ ಹೇಳ್ತಾರೆ. ಪುಷ್ಟರ ನಡುವಲ್ಲಿ ಅಂತ ಹೇಳಿದ್ರೆ ಏನರ್ಥ ಗೊತ್ತಾ? ಐಶ್ವರ್ಯದು ಸತ್ತಾಗ ದುಷ್ಟನಾಗಿ ದುಷ್ಟರ ಮಧ್ಯೆಯಲ್ಲಿ ಸತ್ನಂತೆ. ಯೇಸು ಕ್ರಿಸ್ತನ ಹೆಂಗ್ ಸತ್ರು ಅಂತ ಹೇಳಿದ್ರೆ ದುಷ್ಟರ ಮಧ್ಯೆಯಲ್ಲಿ ಸತ್ರಂತೆ. ಆದ್ರೆ ಪುಷ್ಟರ ನಡುವೆ ಅಂತ ಹೇಳುವಾಗ ಯಾರು ಈ ಪುಷ್ಟರು ಅಂತ ಹೇಳಿದ್ರೆ ಇವ್ರ ಅರಿಮತ್ಯ ಪುಸ್ತರು. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಬಹಳ ಒಂದು ವಾಕ್ಯ, ಒಂದು ಒಳ್ಳೆ ಪದ ಉಂಟದ್ರಲ್ಲಿ. ಏನಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಇಂಗ್ಲಿಷ್ ಅಲ್ಲಿ ಓದುವಾಗ ಇಟ್ ಇಸ್ ವೆರಿ ಬ್ಯೂಟಿಫುಲ್, ಅದನ್ನ ಚೆನ್ನಾಗಿದೆ. ಏನಂತ ಕೇಳಿದ್ರೆ ಅದು ಓದೋದು ಬೇಡ ಅಂತ ನೋಡ್ತೀನಿ, ಯಾಕಂದ್ರೆ ಅದಕ್ಕೆ ಟೈಮ್ ಇಲ್ಲ. ಓಕೆ, ನೋಡುವಾಗ ಸಹೋದರ ಸಹೋದರಿಯರೇ, ಆ ಪುಷ್ಟರು ನಡುವೆ ಅಂತ ಹೇಳುವಾಗ ಇದೇ ಬಹಳ ಮುಖ್ಯ. ಅಂತ ಹೇಳುವಾಗ ಮುಂಚೆನೆ ಏನ್ ಹೇಳಿದ್ದಾರೆ ತಂದೆಯ ದೇವರ ಪ್ರವಾದನೆಯಲ್ಲಿ, ಅವರು ದುಷ್ಟರಾಗಿ ಸಾಯುವಾಗ, ಮಧ್ಯದಲ್ಲಿ ಸಾಯುವಾಗ ಪುಷ್ಟರ ನಡುವಲ್ಲಿ ಇರ್ತಾನೆ ಅಂತ ಹೇಳ್ತಾರೆ. ಈ ವಿಲ್ ಬಿ ಇನ್ ದ ರಿಚ್ ಅಂತ ಹೇಳುವಾಗ ಆತನ ಪುಷ್ಟರ ನಡುವೆಯಲ್ಲಿ ಇದ್ದಾನೆ ಅಂತ ಮೊದಲೇ ಪ್ರವಾದನೆ ಹೇಳಿರೋ ಕಾರಣ ಇವರಿಗೆ ಆಯ್ಕೆ ಯಾರಿಗೆ ಸಿಕ್ತು ಅಂತ ಹೇಳಿದ್ರೆ ಜೋಸೆಫ್ ಅರಿಮತ್ಯ ಮನುಷ್ಯ ಇದ್ದ ಅಂತ ನೋಡ್ತೀವಿ. ಸಹೋದರ ಸಹೋದರಿಯರೇ, ಈಗಿರುವಾಗ ಒಂದು ಕೆಲವು ವಿಷಯಗಳು ಮಾತ್ರ ನಾವು ನೋಡಿದ್ವಿ, ಅನೇಕ ವಿಷಯಗಳು ಇತ್ತು, ಅದೆಲ್ಲ ಮಾತಾಡಕ್ಕೆ ಟೈಮ್ ಇರ್ಲಿಲ್ಲ. ಹಾಗಿರುವಾಗ ಏನಂತ ಕೇಳಿದ್ರೆ ನಮಗ್ ಸಿಕ್ಕಿದಂತ ಮಾಹಿತಿ, ಚಿಕ್ಕ ಮಾಹಿತಿ, ಇದರಿಂದ ನಾವು ತಿಳ್ಕೊಂಡಿದ್ದು ಏನಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಈ ಗುಪ್ತವಾಗಿದ್ದಂತ ಮನುಷ್ಯ. ಕೊನೆಗೆ ವಾಕ್ಯ ಓದೋಣ. ಎಬೇಸಿ 6ನೇ ಅಧ್ಯಾಯ 6ನೇ ವಾಕ್ಯ. ಮುಂಚೆ ನಾವು ಫಸ್ಟ್ ವಾಕ್ಯ ಓದಿದೀವಲ್ಲ, 6ನೇ ಅಧ್ಯಾಯ 6ನೇ ವಾಕ್ಯ ಮತ್ತೆ ಓದೋಣ ಸಿಸ್ಟರ್. ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ಮನುಷ್ಯರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ, ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವರ ಚಿತ್ತವನ್ನು ಮನಪೂರ್ವಕವಾಗಿ ನಡೆಸಿರಿ. ಈ ಮನುಷ್ಯ ಮಾಡಿದಂತ ವಿಷಯ ಏನಂತ ಕೇಳಿದ್ರೆ ಎಲ್ಲ ಐತೆ. ಮನುಷ್ಯರಿಗೆ ಮೆಚ್ಚಿಕೊಳ್ಳಬೇಕು ಅಂತ ಮಾಡ್ಲಿಲ್ಲ. ಅದೇ ತರ ನಮಗೇನಂತ ಅಂದ್ರೆ ಮನುಷ್ಯನು ನೋಡ್ಬೇಕು ಅಂತ ಮಾಡ್ಲಿಲ್ಲ. ಅದೇ ದೇವರ ಒಂದು ಚಿತ್ತ ಅಲ್ವಾ, ದಾಸರಾಗಿ, ಕ್ರಿಸ್ತನ ದಾಸರಾಗಿ, ಕ್ರಿಸ್ತನ ದಾಸರಿಗೆ ತಕ್ಕದಾಗಿ ದೇವರ ಚಿತ್ತವನ್ನು ಮನಪೂರ್ವವಾಗಿ, ಇದು ಬಹಳ ಮುಖ್ಯ. ಆ ಮನಸ್ಸು ಇರ್ಬೇಕ್ರಿ. ನೋಡ್ರಿ, ಈ ಮನಸ್ಸೆಲ್ಲ ಇದ್ದದ ಮೇಲೆನೆ ಇವೆಲ್ಲ ಬಿಟ್ಟು ಕ್ರಿಸ್ತನನ್ನ ಹಪ್ಪಿಕೊಳ್ಳೋದಕ್ಕೆ ನಾವು ಮುಂದೆ ಬರಕ್ ಸಾಧ್ಯ. ಆ ಮನುಷ್ಯ ಅದೇ ಮಾಡ್ದ. ಏನೇ ಇದ್ರೆ ಕೂಡ, ಏನೇ ಧನವಂತನಾಗಿ ಎಲ್ಲಾ ಅವನು ಸೌಕರ್ಯ ಇದ್ರೆ ಕೂಡ ಅವನು ಕೊನೆಗೆ ಕ್ರಿಸ್ತನನ್ನು ಅಪ್ಪಿಕೊಳ್ಳುವ ಒಂದು ಮನಸ್ಸಿತ್ತಲ್ಲ, ಅದು ಮನುಷ್ಯರು ನೋಡ್ಬೇಕು ಅಂತ ಅಲ್ಲ, ಅವರು ಮನುಷ್ಯರು ಮೆಚ್ಚಿಕೊಳ್ಳಬೇಕು ಅಂತ ಅಲ್ಲ, ತಂದೆ ದೇವರು ತನ್ನ ದಾಸರ ತಕ್ಕದಾಗಿ ಹೇಗೆ ದೇವರ ಚಿತ್ತವನ್ನು ಮನಪೂರ್ವಕವಾಗಿ ನಡೆಸುದನೋ ಅದೇ ತರ ನಮ್ಮನ್ನ ಕೂಡ ಅಲ್ವಾ ದೇವರು ಒಬ್ಬೊಬ್ರು ಕೂಡ ನಾವು ನೋಡ್ತಾ ಇದ್ದಾರೆ ಸಹೋದರ ಸಹೋದರಿ.
ಇದನ್ನ ಮನಸ್ಸಲ್ಲಿ ಇಟ್ಟುಕೊಳ್ರಿ. ಈ ಜೋಸಫ್ ಅರಿಮಥೆ ಅನ್ನೋದು ಬಹಳ ಚಿಕ್ಕವರಾಗಿ ಒಂದು ವಾಕ್ಯ ಕೊಟ್ಟಿದೆ, ಆದ್ರೆ ನಮಗೆ ದೊಡ್ಡ ಪಾಠ ಇದು. ನಾವು ಕೂಡ ಏನ್ ಮಾಡೋಣ ಅಂತ ಹೇಳಿದ್ರೆ ಇಂಥ ಒಂದು ಗುಣಲಕ್ಷಣದಲ್ಲಿ ನಾವು ಬೆಳೆಯೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಕೊನೆಗೆ ಥ್ಯಾಂಕ್ ಯು ಬ್ರದರ್. ಯಾರಿದ್ದಾರೆ? ನಮ್ಮ ಮೋಹನ್ ರಾಜ್ ಬ್ರದರ್ ಇದಾರಾ? ಇದಾರೆ ಒಂದು ಪ್ರಾರ್ಥನೆ ಮಾಡಿ ಬ್ರದರ್, ಮುಗಿಸೋಣ. ಓಕೆ ಬ್ರದರ್, ಕೇಳಿಸ್ತದ ಬ್ರದರ್? ನನ್ನ ವಾಯ್ಸ್ ಕೇಳಿಸ್ತದ ಬ್ರದರ್? ಕ್ಲಿಯರ್ ಆಗಿ ಕೇಳಿಸ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬಂದಿರತಕ್ಕಂತ ನಮ್ಮ ಪರಲೋಕದ ಜೀವಳ ನಮ್ಮ ತಂದೆಯ ದೇವ್ರೆ, ಮತ್ತೊಂದು ಆರ್ತಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಸಂಜೆ ವೇಳೆಯಲ್ಲಿ ಕೊಟ್ಟಂತ ಒಳ್ಳೆ ಉಪದೇಶಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಬ್ರದರ್ ಅವ್ರ ಮೂಲಕ ಕೊಟ್ಟಂತ ಸಂದೇಶಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸೋರಾಗಿದ್ದೇವೆ. ಶಿಷ್ಯನ ಕುರಿತು ಗುಪ್ತವಾಗಿರ್ತಕ್ಕಂಥ ಶಿಷ್ಯನ ಕುರಿತು ಅನೇಕ ವಿಷಯಗಳನ್ನು ನಮಗೆ ತಿಳಿಪಡಿಸಿದ್ರಿ ಮತ್ತು ಪ್ರವಾದನೆಗಳನ್ನು ನೀವು ನೆರವೇರಿಸ್ತಾ ಎಲ್ಲಾ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀರಿ. ಅದನ್ನು ಕೂಡ ನಮಗೆ ತಿಳಿಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ತಂದೆಯ ದೇವರು, ಈ ರೀತಿಯಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ನಾವು ಕಲ್ತ್ಕೊಳ್ಳಿಕ್ಕಂತೆ ಗುಪ್ತವಾಗಿರ್ತಕ್ಕಂಥ ಸಂಗತಿಗಳನ್ನು ತಿಳಿದುಕೊಂಡು ಅವುಗಳನ್ನು ನಾವು ಅರ್ಥ ಮಾಡಿಕೊಂಡು ಜೀವಿಸಲು ನಮಗೆ ಸಹಾಯ ಮಾಡು. ಮತ್ತು ತಂದೆಯ ದೇವರೇ, ಬ್ರದರ್ ಅವರನ್ನು ಅವರ ಕುಟುಂಬ ನೀನು ಆಶೀರ್ವದಿಸಿ ಬಲಪಡಿಸಿ ಎಂದು ಬೇಡಿಕೊಳ್ತೇನೆ. ಮಾತ್ರವಲ್ಲದೆ ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಮತ್ತು ಸಹೋದರಿಯರೆಲ್ಲರ ಕುಟುಂಬಗಳನ್ನು ನೀನು ಕಾಯ್ದು ಕಾಪಾಡಿ ನಡೆಸಿ ಮತ್ತು ನಿನ್ನ ಚಿತ್ತಕ್ಕನುಸಾರ ನಮ್ಮೆಲ್ಲರೂ ನಡೆಸಬೇಕೆಂದು ನಿನ್ನ ಒಬ್ಬನೇ ಕುಮಾರನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ನಮ್ಮ ಪರಲೋಕದ ಜೀವಳ ನಮ್ಮ ತಂದೆಯಾದ ಯೆಹೋವನೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಎಲ್ಲ ಸಿಸ್ಟರು ಬ್ರದರ್ ನಮಸ್ತೆ.